समस्ताः सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनामन्तर्ध्रुवाण्यानुपलभ्य वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अशेषवाग्जड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यं प्रौरजन्तमनुपेतमपेतकृत्यं द्वैपायनो विरहकातुर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा पूर्णप्रज्ञकृतं भाष्यम् आदौ तद्भावपूर्वकम् यो व्याकरोन्नमस्तस्मै पद्मनाभाख्ययोगिने रमानिवासोजितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै श्रुतिक्षीराब्धिमामध्यधीमन्दरमहीभृतां प्राप्तान्यायसुधाजेन तं जरेन्द्रमहं भजे श्रीमतो राघवेन्द्रस्य नमामि पदपङ्कजे कामिताशेषकल्याणललना कल्पपादपौ आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः उद्धव उवाच यथैव मनुबुद्धेयं वदनो वदतां वर सुमहत्समहं मन्ये आत्मन्यरदतिक्रमं
ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೂತನ ಪಟುತರೆ ಮೋಕ್ಷಾದ್ನಿಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಏಕಾದಶ ಸ್ಕಂದೇ ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುವಾದಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರಥಮ ಶಿಷ್ಯರಾದ ಆಚಾರ್ಯರಿಂದಲೇ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಆಚಾರ್ಯರ ನಂತರದಲ್ಲಿ ಪೀಠವನ್ನು ಅಲಂಕಾರ ಮಾಡಿದ ಮೊದಲು ಟೀಕಾಕಾರರಾದಂತಹ ಪದ್ಮನಾಭ ತೀರ್ಥರ ಮಧ್ಯಾರಾಧನೆ ಸನ್ಯಾಯ ರತ್ನಾವಲಿ ಎನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಪದ್ಮನಾಭ ತೀರ್ಥರನ್ನು ಆಚಾರ್ಯರು ತಮ್ಮ ಶಿಷ್ಯರಾಗಿ ಮಾಡಿಕೊಂಡು ಅವರಿಗೆ ಅನುಗ್ರಹ ಮಾಡುತ್ತಾರೆ. ಪದ್ಮನಾಭ ತೀರ್ಥರ ಪೂರ್ವಾಶ್ರಮ ಶೋಭನ ಭಟ್ಟರು ಅಂತವರ ಹೆಸರು. ಅದ್ವೈತಿಗಳಲ್ಲಿ ದೊಡ್ಡ ಪಂಡಿತರವರು. ಶೋಭನೋಪಪದ ಭಟ್ಟ ನಾಮಕಃ. ತ್ರಿವಿಕ್ರಮ ಪಂಡಿತಾಚಾರ್ಯರ ನಂತರದಲ್ಲಿ ಅದ್ವೈತ ಗ್ರಂಥಗಳಲ್ಲಿ ಅಗಾಧ ಪಾಂಡಿತ್ಯ ಶೋಭನ ಭಟ್ಟರಿಗೆ. ಆಗಿನ ಕಾಲದಲ್ಲಿ ಭಾರಿ ಪ್ರಚಂಡ, ಎಲ್ಲ ಕಡೆಗೆ ವಾದದಲ್ಲಿ ಗೆದ್ದವರು. ಶೋಭನ ಭಟ್ಟರ ಎದುರುಗಡೆ ಯಾರು ವಾದ ಮಾಡೋರಿರಲಿಲ್ಲ. ಅಂತಹ ಜ್ಞಾನಿಗಳು ಒಂದು ಬಾರಿ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ಕೇಳ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡುತ್ತಾರೆ. ಬ್ರಹ್ಮಸೂತ್ರಗಳ ಮೇಲೆ 4 ಗ್ರಂಥ ಬರೆದಿದ್ದಾರೆ ಆಚಾರ್ಯರು. ನೇರವಾಗಿ ಬ್ರಹ್ಮಸೂತ್ರಗಳ ಅರ್ಥವನ್ನು ತಿಳಿಸಿಕೊಡೋದು ಬ್ರಹ್ಮಸೂತ್ರ ಭಾಷ್ಯ. ನ್ಯಾಯಗಳ ರೂಪದಲ್ಲಿ ಬರೆದು ಕೊಟ್ಟದ್ದು ಅನುವ್ಯಾಖ್ಯಾನ. ಸಮಗ್ರ ಬ್ರಹ್ಮಸೂತ್ರಗಳ ಸಾರವನ್ನು ಕೊಟ್ಟದ್ದು ಅಣುಭಾಷ್ಯ. ಯುಕ್ತಿಗಳನ್ನು ಕೊಟ್ಟದ್ದು ನ್ಯಾಯ ವಿವರಣ. ಅಣುಭಾಷ್ಯ, ನ್ಯಾಯ ವಿವರಣ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ 4 ಅಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ಎಲ್ಲ ಶಬ್ದಗಳನ್ನು ದೇವರಲ್ಲಿ ಸಮನ್ವಯ. ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ, ತತ್ರೈವ ಪ್ರಸಿದ್ಧ 4 ತರಹದ ಶಬ್ದಗಳು ಪ್ರಥಮ ಅಧ್ಯಾಯದಲ್ಲಿ. ಅದನ್ನು ಸಮನ್ವಯ ಅಂತ ಕರೆದರು. ಎಲ್ಲ ಶಬ್ದಗಳ ಸಮನ್ವಯ ಮಾಡುವಾಗ ವಿರೋಧ ಬಂದರೆ ಆ ವಿರೋಧ ಪರಿಹಾರವೇ ಅವಿರೋಧ ಅಧ್ಯಾಯ 2ನೇದು. ನಾವೇನು ಸಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದರ 3ನೇದು ಸಾಧನಾಧ್ಯಾಯ. ಸಾಧನೆ ಮಾಡಿದ್ದಕ್ಕೆ ಫಲ ಏನು ಅಂತ ಬಂದರೆ 4ನೇ ಅಧ್ಯಾಯ. ಸಮನ್ವಯ, ಅವಿರೋಧ, ಸಾಧನ, ಫಲ 4 ಅಧ್ಯಾಯ ಬ್ರಹ್ಮಸೂತ್ರ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು, ಒಟ್ಟಾರೆ 16 ಪಾದಗಳು. ಆ ಬ್ರಹ್ಮಸೂತ್ರಗಳಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ವ್ಯಾಖ್ಯಾನ ಬರೀತಾರೆ. ಅದಕ್ಕೆ ಮೊಟ್ಟ ಮೊದಲು ಟೀಕಾ ಬರೆದದ್ದು ಪದ್ಮನಾಭ ತೀರ್ಥರು. ಒಂದು ಬಾರಿ ಕೇಳಬೇಕು, ಬ್ರಹ್ಮಸೂತ್ರ ಭಾಷ್ಯದ ಪಾಠ ಅಥವಾ ಅದರ ಪ್ರವಚನಕ್ಕಿಂತ ಪಾಠವನ್ನು ಓದಬೇಕಂತ. ಆಚಾರ್ಯರು ಬರೆದ 37 ಗ್ರಂಥಗಳಲ್ಲಿ ಅದರ ಹೆಸರೇ ಸರ್ವಮೂಲ, ಸರ್ವಕ್ಕೂ ಮೂಲ ಅದು. ಯದಹಸ್ತಿ ತದನ್ಯತ್ರ ಎನ್ನೇಹಸ್ತಿ ನ ಕುತ್ರಚಿತ. ಆಚಾರ್ಯರ ಗ್ರಂಥಗಳಲ್ಲಿ ಇಲ್ಲದೇ ಇರೋದು ಇನ್ನೊಂದಿಲ್ಲ. ನೇದೃಶಂ ಸ್ಥಲಮಲಂ ಶಮಲಗ್ರಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಅವರೇ ಹೇಳಿದ ಮಾತು. ಸರ್ವಮೂಲ ಗ್ರಂಥಗಳಲ್ಲಿ ಎಲ್ಲ ಗ್ರಂಥಗಳು ಅಧ್ಯಯನ ಆಗತ್ತೋ ಇಲ್ಲೋ, ಆದರೆ ಸಮಯ ಮಾಡಿಕೊಳ್ಳ್ರಿ. ಆಯುಷ್ಯದಲ್ಲಿ ಒಂದು ಬಾರಿ ಅದು ಬ್ರಹ್ಮಸೂತ್ರ ಭಾಷ್ಯ ಹೋದರೆ ಏನು ಕೊಡ್ತಾರೆ ಆಚಾರ್ಯರು. ಆ ಸೂತ್ರದಲ್ಲಿ ಏನಿದೆ, ವೇದವ್ಯಾಸ ದೇವರ ಸೂತ್ರಕ್ಕೆ ಎಂಥ ವಿವರಣೆ ಕೊಡ್ತಾರೆ. ಅಪ್ಪ ಮಗ. ಶ್ರೀಮದ್ ಆಚಾರ್ಯರು ಅವತಾರ ಮಾಡಿ ಭೂಮಿಗೆ ಬಂದಿರಲಿಲ್ಲ ಅಂದರೆ ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳು, ಭಾಗವತ, ಮಹಾಭಾರತ ನಮ್ಮಂತಹ ಅಲ್ಪ ಮತಿಗಳಿಗೆ ಅರ್ಥವೇ ಆಗ್ತಿರಲಿಲ್ಲ. ಏನು ಹೇಳಿ, ಸೂತ್ರದಲ್ಲಿ ಏನಿದೆ? ಓಂ ಜನ್ಮಾದ್ಯಸ್ಯ ಯತಃ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಅತಃ ಬ್ರಹ್ಮ ಜಿಜ್ಞಾಸ 4 ಅಕ್ಷರ ಇದೆ ಸೂತ್ರದಲ್ಲಿ. ಏನು ವಿವರಣೆ ಕೊಡ್ತಾರೆ ಆಚಾರ್ಯರು, ಸೂತ್ರಗಳ ವ್ಯಾಖ್ಯಾನ ಮಾಡ್ತಾರೆ. ಸುಮಧ್ವಿಜಯದ 9ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯ ಒಂದು ಮಾತು ಹೇಳ್ತಾರೆ. ಯಾವ ವ್ಯಕ್ತಿ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥದ ಬ್ರಹ್ಮಸೂತ್ರ ಭಾಷ್ಯದ 1 ಅಕ್ಷರ ಬರೆದರೆ
ಅಥವಾ ಒಂದಕ್ಷರ ಅಕಸ್ಮಾತ್ ಗುರುಗಳಿಂದ ಪಾಠ ಓದಿದರೆ ಒಂದೇ ಅಕ್ಷರ, ಇಡೀ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯ ಬೇಡ, ಒಂದಕ್ಷರ ಓದಿದರೆ ಗಂಗಮಂಗಲ ತರಂಗ ಭಂಗದ ಪ್ರಾಂತ ಶುಷ್ಮ ಹರಿವೇಶ್ಮ ಕೃತ್ಸಮ ಯದ್ಗತೈತ ತಮವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ. ಪವಿತ್ರವಾದ ಗಂಗಾ ನದಿಯ ದಂಡೆಯಲ್ಲಿ ಒಂದು ವಿಷ್ಣು ಮಂದಿರವನ್ನ ಕಟ್ಟಿ ಅಲ್ಲೊಂದು ಪರಮಾತ್ಮನ ಪ್ರತಿಮೆ ಸ್ಥಾಪನೆ ಮಾಡಿ ಆ ಪ್ರತಿಮೆಗೆ ಅಭಿಷೇಕವನ್ನ ನಿತ್ಯದಲ್ಲಿ ಮಾಡಿದರೆ, ಗಂಗಾ ನದಿಯ ನೀರನ್ನ ನಿತ್ಯ ಅಭಿಷೇಕ ಮಾಡಿದಾಗ ಬರುವ ಪುಣ್ಯ ಒಂದು ಅಕ್ಷರ ಆಚಾರ್ಯರ ಗ್ರಂಥದ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಯನ ಮಾಡಿದರೆ ಬರುತ್ತ. ಅಂತಹ ಬ್ರಹ್ಮಸೂತ್ರ ಭಾಷ್ಯವನ್ನ ಶ್ರೀಮದ್ ಆಚಾರ್ಯರು ರಚನೆ ಮಾಡಿ ಎಲ್ಲ ಕಡೆಗೆ ಪ್ರವಚನ ಮಾಡ್ತಿದ್ರು. ಒಂದು ಸಭೆಯೊಳಗೆ ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ನಡೀತಿದೆ. ಅಲ್ಲಿ ಕೂತ್ಕೊಂಡಿದ್ದಾರೆ ಶೋಭನ ಭಟ್ರು. ಆಗಿನ್ನೂ ಆಚಾರ್ಯರ ಶಿಷ್ಯರಾಗಿರಲಿಲ್ಲ ಅವರು. ಆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನ ಒಂದು ಬಾರಿ ಅವರ ಮುಖದಿಂದಲೇ ಪ್ರವಚನ ಕೇಳ್ತಾರೆ. ಅವತ್ತಿನವರೆಗೆ ಓದಿದ್ದು ತಾವೇನು ಅರ್ಥ ಮಾಡಿಕೊಂಡಿದ್ರೋ ಮನಸ್ಸಿಗಾಗಲಿಲ್ಲ ಅವರಿಗೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನ ಪ್ರವಚನವನ್ನ ಅವರ ಮುಖದಿಂದ ಕೇಳಿ ಶೋಭನ ಭಟ್ಟರಂತಾರೆ, ನಿಮ್ಮ ಶಿಷ್ಯನಾಗಿ ಮಾಡಿಕೊಳ್ಳಿ ನನ್ನನ್ನ. ಅಲ್ಲಪ್ಪ, ನೀವು ಅಧ್ಯಯನ ಮಾಡಿದ್ದೀರಲ್ಲ, ಬ್ರಹ್ಮಸೂತ್ರ ಭಾಷ್ಯ ಅಧ್ಯಯನ ಮಾಡಿದ್ದೀರಿ ಅಂದ್ರೆ ಶೋಭನ ಭಟ್ಟರಂತಾರೆ, ಇಷ್ಟು ದಿನಗಳವರೆಗೆ ಸೌಳ್ ನೀರು ಕುಡಿತಿದ್ದೆ, ಉಪ್ಪು ನೀರು, ಸಿಹಿಯಾದ ನೀರೇ ಇವತ್ತು ಕುಡದೆ ನಾನು. ಮೋಹ ಪೀತ ಲವಣೋದ ಕೋ ಮುಹು ಪ್ರಾಕ್ಪಿಪಾಸುರ ಅಮೃತಂ ಪಿಬನ್ನಿವ. ಬಹಳ ಸುಂದರವಾಗಿ ಹೇಳ್ತಾರೆ. 9ನೇ ಸರ್ಗದಲ್ಲಿ ಈ ಶೋಭನ ಭಟ್ಟರ ಕಥೆ ಬರ್ತದೆ. ಶ್ರೀಮದ್ ಆಚಾರ್ಯರಿಂದ ತಾವು ಬ್ರಹ್ಮಸೂತ್ರ ಭಾಷ್ಯ ಓದಿ ಅದನ್ನು ಜಗತ್ತಿಗೆಲ್ಲ ಸಾರಿ ಕೊನೆಗೆ ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿಕೊಡ್ತಾರೆ. ಶ್ರೀಮದ್ ಆಚಾರ್ಯರು ಅವರಲ್ಲಿ ಏನು ಕಂಡ್ರು, ಅವರಿಗೆ ಸನ್ಯಾಸ ದೀಕ್ಷೆ ಕೊಡಬೇಕಾದರೆ ಶೋಭನ ಭಟ್ಟರಲ್ಲಿ ಆಚಾರ್ಯರ ಕಂಡದ್ದೇನು? ಶ್ರುತ್ಯ ಮತ್ಯ ಸದಾ ಭಕ್ತಿಯ ವಿರಕ್ತಿಯ ನಿತ್ಯ ಸೇವಯ ಅಸ್ಮೈ ಪ್ರಸನ್ನ ಪ್ರಾಜ್ಯಕ್ಷ ದದೌ ವಿದ್ಯಾಂ ಶುಭಾಂ ಮುದಾ. ಶ್ರೀಮದ್ ಆಚಾರ್ಯರು ಆ ಶೋಭನ ಭಟ್ಟರಲ್ಲಿ ಕಂಡದ್ದು ವಿನಯ, ನೀತಿ, ಪಾಠ ಪ್ರವಚನದಲ್ಲಿರುವ ದೀಕ್ಷಾ, ಅಗಾಧವಾದ ಜ್ಞಾನ, ಉತ್ತಮ ವಾಗ್ಮಿ, ಒಳ್ಳೆ ಮಾತುಗಾರಿಕೆ, ಒಳ್ಳೆ ವಿಧೇಯತೆ, ಇದನ್ನೆಲ್ಲ ಕಂಡು ಆ ಶೋಭನ ಭಟ್ಟರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಪದ್ಮನಾಭ ತೀರ್ಥ ಅಂತ ಹೆಸರನ್ನು ಕೊಟ್ಟು ತಮ್ಮ ನಂತರದಲ್ಲಿ ಪೀಠವನ್ನು ಕೊಡ್ತಾರೆ. ಯಾರಿಗೆ ಸಿಗತ್ತೆ? ಶ್ರೀಮದ್ ಆಚಾರ್ಯರಿಂದ ನೇರವಾಗಿ ಓದೋ ಭಾಗ್ಯ, ಭಗವಂತನಿಂದ ನೇರವಾಗಿ ಶ್ರವಣ ಮಾಡೋ ಭಾಗ್ಯ ಮಧ್ವಾಚಾರ್ಯರಿಗೆ ಸಿಕ್ಕರೆ, ಶ್ರೀಮದ್ ಆಚಾರ್ಯರಿಂದ ತ್ರಿವಿಕ್ರಮ ಪಂಡಿತರು ಹೇಳ್ತಾರಲ್ಲ, ಆಚಾರ್ಯರ ನಾಲಿಗೆ ಮೇಲೆ ಸರಸ್ವತಿ ಕುಣಿತಾಳಂತೆ. ಪೂರ್ವಾಶ್ರಮದಲ್ಲಿ ಮಧ್ವಾಚಾರ್ಯ ಮೂಲ ರೂಪದ ಹೆಂಡತಿನೇ ಸರಸ್ವತಿ, ಭಾರತೀ ದೇವಿಯರು ಬ್ರಹ್ಮವಾಯುಗಳ ಹೆಂಡತಿ. ಶ್ರೀಮದ್ದಿಷ್ಟೊಂಗ್ರೆ ನಿಷ್ಠಾತೆ ಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸ ಪುಸ್ಮಾನ್ ಪುನಂತೋ ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ. ತ್ರಿಭುವನ ಮಹಿತ, 3 ಲೋಕಕ್ಕೆ ಒಡೆಯಳಾದ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ ಪ್ರೇಮ ಭಾರಂಭ ಭಾರ. ಅಂತಹ ಇಂದ್ರಾದಿ ಸಮಸ್ತ ದೇವತೆಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಮಾತು ಕೇಳಿ ಕಾಯ್ತಾರೆ. ಅಂತಹ ತ್ರೈಲೋಕ್ಯಾಚಾರ್ಯರು ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥರ ಪ್ರೀತಿ ಗಳಿಸಬೇಕಾಗಿದ್ರೆ ಎಂಥ ಭಾಗ್ಯ ಪದ್ಮನಾಭ ತೀರ್ಥರದು. ಆಚಾರ್ಯರಿಂದ ದೀಕ್ಷೆಯನ್ನು ಪಡೆದು ಅನೇಕ ಗ್ರಂಥ ಬರೆದಿದ್ದಾರೆ. ಪದ್ಮನಾಭ ತೀರ್ಥರಲ್ಲಿ ಎಂಥ ವೈರಾಗ್ಯ ಅಂದರೆ ನಮ್ಮ ಟೀಕಾರಾಯರು ಹೇಳ್ತಾರೆ, ಯರಗೋಳದ ಗುಹೆಯೊಳಗೆ ಜೋಳದ ನುಚ್ಚು ತಿಂದು ಪ್ರತಿನಿತ್ಯದಲ್ಲಿ ಗ್ರಂಥ ಬರೀತಿದ್ರು ಟೀಕಾರಾಯರು. ಯರಗೋಳದ ಗುಹೆಯಲ್ಲಿ ಟೀಕಾರಾಯರ ಗ್ರಂಥ ಬರೆಯುವಾಗ ಅಲ್ಲೇನು ಜಾಮೂನ್ ಇಲ್ಲ, ಅಲ್ಲೇನು ಬದಾಂಪುರ ಇಲ್ಲ, ಕಡುಬಿಲ್ಲ, ಸಾರಿಲ್ಲ, ಹುಳಿ ಇಲ್ಲ. ಯಾವ ನಾಲಾದು ವಾಸ, ಯಾವ ನಾಲ ಅಂದರೆ ಜೋಳದ ನುಚ್ಚು. ಅಷ್ಟು ವೈರಾಗ್ಯ ಟೀಕಾರಾಯರಿಗಿದ್ರೆ ಟೀಕಾರಾಯರಂತಾರೆ, ಪದ್ಮನಾಭ ತೀರ್ಥರಲ್ಲಿ ಇರುವ ವೈರಾಗ್ಯದ ಒಂದು ಭಾಗ ನನ್ನಲ್ಲಿದೆ ಅಂತಾರೆ. ವೈರಾಗ್ಯ ಭಾಗ್ಯೋಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ. ಅರ್ಥ ಮಾಡ್ಕೊಳ್ಳಿ. ಟೀಕಾಕೃತ್ಪಾದರೆ ಪದ್ಮನಾಭ ತೀರ್ಥರ ವೈರಾಗ್ಯವನ್ನು ಹೊಗಳಬೇಕಾಗಿದ್ರೆ
ಪದ್ಮನಾಭ ತೀರ್ಥರಲ್ಲಿರುವ ವೈರಾಗ್ಯ ಎಷ್ಟು, ಜ್ಞಾನ ಎಷ್ಟು, ತಪಸ್ಸೆಷ್ಟು. ಪದ್ಮನಾಭ ತೀರ್ಥರ ಬಗ್ಗೆನೇ 3 ಗಂಟೆ ಪ್ರವಚನ ಮಾಡಬಹುದು. ಅವರ ಗ್ರಂಥಗಳು, ಅವರ ಜ್ಞಾನ, ಅವರ ತಪಸ್ಸು, ಅವರ ಪಾಂಡಿತ್ಯ, ಬಹಳ ದೊಡ್ಡ ಜ್ಞಾನಿಗಳು. ನವವೃಂದಾವನದಲ್ಲಿ ವೃಂದಾವನ ಪ್ರವೇಶ ಮಾಡ್ತಾರೆ. ಮೊದಲನೇ ಯತಿಗಳು ಕಾರ್ತಿಕ ಕೃಷ್ಣ ಚತುರ್ದಶಿ ಅವರ ಆರಾಧನೆ. ನಿನ್ನೆ ಪೂರ್ವಾರಾಧನೆ, ಇವತ್ತು ಮಧ್ಯಾರಾಧನೆ, ನಾಳೆ ಉತ್ತರ ಆರಾಧನೆ. ಅಂತಹ ಶ್ರೀಮದ್ ಆನಂದ ತೀರ್ಥರ ಪ್ರಥಮ ಶಿಷ್ಯರಾದ, ಆಚಾರ್ಯರಿಂದಲೇ ಸಕಲ ಶಾಸ್ತ್ರಗಳ ಅಧ್ಯಯನ ಮಾಡಿದ ಮಹಾ ತಪಸ್ವಿಗಳು, ವಿಭೂತಿ ಪುರುಷರು, ಎಲ್ಲ ಟೀಕಾಕಾರರಿಗೆ ಪ್ರಧಾನ ಗುರುಗಳು ಪದ್ಮನಾಭ ತೀರ್ಥರು. ಅವರ ಆರಾಧನೆ ನಿಮಿತ್ತವಾಗಿ, ಆರಾಧನೆ ವೃಂದಾವನ ಇದ್ದಲ್ಲೇ ಮಾಡಬೇಕು ಅಂತಿಲ್ಲ. ಆರಾಧನೆ ಶಬ್ದಕ್ಕೆ ಅಲಂಕಾರ, ಊಟನೇ ಅಂತ ಅರ್ಥ ಇಲ್ಲ. ಅವರ ಸ್ಮರಣೆ ಮಾಡಿದರೂ ಆರಾಧನೆ, ಅವರ ಗ್ರಂಥಗಳ ಅಧ್ಯಯನ ಮಾಡಿದರೂ ಆರಾಧನೆ, ಅವರ ಚರಿತ್ರೆಯನ್ನು ಹಾಕ್ಕೊಂಡ್ರು, ಅವರ ಚರಿತ್ರೆ ನೆನಪಿಸ್ಕೊಂಡ್ರೂ ಅದು ಆರಾಧನೆಯಾಗತ್ತೆ. ವಿಶೇಷವಾಗಿ ಇವತ್ತು ನೈಮಿಷಾರಣ್ಯದ ಕ್ಷೇತ್ರದಲ್ಲೇನೆ ಪದ್ಮನಾಭ ತೀರ್ಥರ ಆರಾಧನೆಯನ್ನು ನಾವೆಲ್ಲರೂ ಮಾಡಿ ಪದ್ಮನಾಭ ತೀರ್ಥರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನೀವು ಬರೆದ ಗ್ರಂಥಗಳು, ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದರ ಗ್ರಂಥಗಳು ಎಲ್ಲ ಅಧ್ಯಯನ ಮಾಡಿ ಓದಿ ಇಟ್ಕೊಳ್ಳುವಷ್ಟು ಬುದ್ಧಿ ನಮ್ಮ ಹತ್ರ ಇಲ್ಲ. ಅಲ್ಪಮತಿಗಳು, ಕೊನೆ ಪಕ್ಷ ಅದನ್ನು ಶ್ರವಣ ಮಾಡೋ ಭಾಗ್ಯ ಅದರ ಸಿಗಲಿ. ಜನ್ಮ ಜನ್ಮಗಳಿಗೆ ನೋಡಿ, ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಯನ ಮಾಡ್ತಾನೆ, ಬ್ರಹ್ಮಸೂತ್ರಗಳನ್ನು ನಿತ್ಯದಲ್ಲಿ ಪಠನ ಮಾಡ್ತಾನೆ, ಆ ವ್ಯಕ್ತಿಯನ್ನು ಹಿಂಗೆ ಕೈ ಮಾಡಿ ಕರೀತಾರೆ ಅಂತ ದೇವರು, ಬಾರಯ್ಯ ನಿನಗೆ ಸಂಸಾರ ಸಾಕು, ಉದ್ಧಾರ ಮಾಡ್ತೇನೆ ಅಂತ ಅಷ್ಟು ಪ್ರೀತಿ ಮಾಡ್ತಾನಂತ. ಆಚಾರ್ಯರು ಬರೆದ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಶ್ರವಣ ಮಾಡುವ ವ್ಯಕ್ತಿ ಮೇಲೆ ದೇವರ ಮಾಡುವ ಅನುಗ್ರಹ. ಅದನ್ನು ಶ್ರವಣ ಮಾಡಿ ಆಚಾರ್ಯರ ಶಿಷ್ಯರಾದವರು, ದಾಸರಾದವರು ನಮ್ಮ ಪದ್ಮನಾಭ ತೀರ್ಥರು. ಅವರ ಆರಾಧನೆ ನಿಮಿತ್ತವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾವೆಲ್ಲರೂ ಅವರಿಗೆ ಸಲ್ಲಿಸಿ, ಇಲ್ಲಿಂದಲೇ ಪದ್ಮನಾಭ ತೀರ್ಥರ ಮೂಲ ವೃಂದಾವನಕ್ಕೆ ನಮಸ್ಕಾರವನ್ನು ಮಾಡಿ, ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನೈಮಿಷಾರಣ್ಯದ ಪವಿತ್ರವಾದ ಈ ತಪೋಭೂಮಿಯಲ್ಲಿ ಭಾಗವತದ ಏಕಾದಶ ಸ್ಕಂದದಲ್ಲಿ ಬರುವ ಉದ್ಧವನ ಪ್ರಶ್ನೆ, ಕೃಷ್ಣ ಪರಮಾತ್ಮನ ಉತ್ತರ ಅತ್ಯಂತ ಅಮೋಘವಾದದ್ದು, ದಿವ್ಯವಾದದ್ದು, ತತ್ವಜ್ಞಾನದ ಸಮುದ್ರ ಇದು. ಅನೇಕ ಪ್ರಶ್ನೆಗಳನ್ನು ಉದ್ಧವ ಕೇಳ್ತಾನೆ. ನಿನ್ನೆಯ ದಿವಸ ಮಡಿ ಮೇಲಿಕೆಯ ಬಗ್ಗೆ, ದ್ರವ್ಯಗಳ ಶುದ್ಧಿ ಅಶುದ್ಧಿಗಳ ಬಗ್ಗೆ ಉದ್ಧವ ಪ್ರಶ್ನೆ ಮಾಡಿದ್ದಾನೆ, ಕೃಷ್ಣ ಉತ್ತರ ಕೊಟ್ಟಿದ್ದಾನೆ. ಈಗ ಇನ್ನೊಂದು ಪ್ರಶ್ನೆಯನ್ನು ಉದ್ಧವ ಕೃಷ್ಣನಿಗೆ ಕೇಳ್ತಾನೆ. ಅತ್ಯಂತ ಮಾರ್ಮಿಕವಾದ ಪ್ರಶ್ನೆ, ಪ್ರಾಯ ನಮ್ಮೆಲ್ಲರಿಗೂ ಸಂಬಂಧಪಟ್ಟ ಪ್ರಶ್ನೆ ಇದು. ಇಡೀ ಉದ್ಧವ ಗೀತೆಯೊಳಗೆ ನಾನು ಮೊನ್ನೆ ಹೇಳಿದೆ, ಪ್ರಶ್ನೆ ಕೇಳೋದು 3 ಥರ ಇರುತ್ತೆ. ಪರೀಕ್ಷೆಗಾಗಿ ಉದ್ಧವ ಪ್ರಶ್ನೆ ಮಾಡ್ತಿಲ್ಲ, ಅಥವಾ ತನಗೇನು ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿಲ್ಲ, ದಡ್ಡಲ್ಲ ಅವನು. ಇದೇ ಮೊದಲನೇ ಸಲ ಓದೋ ವ್ಯಕ್ತಿ ಅಲ್ಲ, ದೇವಲೋಕದ ಬೃಹಸ್ಪತಿಯವರು, ಎಲ್ಲ ಶಾಸ್ತ್ರಗಳ ಓದಿದವರು, ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳವರು. ಅಂತಹ ಬೃಹಸ್ಪತಿಗಳ ಅವತಾರ ಉದ್ಧವನಿಗೆ ಏನು ಗೊತ್ತಿಲ್ಲ ಅಂತ ಪ್ರಶ್ನೆ ಅಲ್ಲ, ಅವನು ಪ್ರಶ್ನೆ ಮಾಡಿ ನಮ್ಮಂತಹ ಅಲ್ಪ ಮಾನವರಿಗೆ ಅದರ ಲಾಭ ಆಗಲಿ ಅಂತ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ತುಂಬ ಚೆನ್ನಾಗಿದೆ. ಉದ್ಧವ ಉವಾಚ ಯಥೈವಂ ಅನುಬುದ್ಧೇಯಂ ವದನೋ ವದತಾಂವರ ಸುದುಸ್ಸಹಮಹಂ ವನ್ನೆ ಆತ್ಮನ್ಯಸದತಿಕ್ರಮಂ. 23ನೇ ಅಧ್ಯಾಯ 59ನೇ ಶ್ಲೋಕ, 22ನೇ ಅಧ್ಯಾಯ 59ನೇ ಶ್ಲೋಕ ಉದ್ಧವನ ಪ್ರಶ್ನೆ. ಉದ್ಧವ ಅಂತಾನೆ ಕೃಷ್ಣನಿಗೆ, ಜಗತ್ತಿನೊಳಗೆ ನಮ್ಮನ್ನು ಹೊಗಳೋರಕ್ಕಿಂತ ಬೈಯೋರೇ ಹೆಚ್ಚು ಜನ ಇದ್ದಾರೆ. ಬೈತಾರೆ, ನಿಂದೆ ಮಾಡ್ತಾರೆ. ನಾವು ಮಾಡಿದ್ದು ಕೆಲವರಿಗೆ ಸಹನ ಆಗೋದಿಲ್ಲ. ಪ್ರಪಂಚ ಎಷ್ಟು ವಿಚಿತ್ರ ಇದೆ ಅಂದರೆ ನೋಡಿ, ಒಬ್ಬ ವ್ಯಕ್ತಿಯ ಮೇಲೆ ಪ್ರೀತಿ ಬರುವುದಕ್ಕೆ ಕಾರಣ ಬೇಕು. ಅವ್ರು ನಿಮಗೇನಾದರೂ ಸಹಾಯ ಮಾಡಿದರೆ, ಉಪಕಾರ ಮಾಡಿದರೆ ಪ್ರೀತಿ ಬರತ್ತೆ. ಆದರೆ ಸಿಟ್ಟು ಬರಲಿಕ್ಕೆ, ದ್ವೇಷ ಬರಲಿಕ್ಕೆ ಕಾರಣ ಬೇಕಾಗಿಲ್ಲ. ಇದು ಕಲಿಯುಗದ ಬಹಳ ಘೋರ ದುರ್ದೈವ. ಇದು ಯಾವ ಕಾರಣ ಇಲ್ಲದೆ, ಏನಿಲ್ಲದೆ ಸಿಟ್ಟು ಬರ್ತದೆ, ಸುಮ್ಮನೆ ಬರ್ತದೆ. ಅದರಲ್ಲಿಯೂ ಕೆಲವರಿಗೆ ಇನ್ನೊಬ್ಬರು ಮಾಡುವ ಒಳ್ಳೆಯ ಕೆಲಸ ಸೇರೋದಿಲ್ಲ. ಅವರು ಪಾಠಕ್ಕೆ ಹೋಗ್ತಾರೆ, ಪ್ರವಚನಕ್ಕೆ ಹೋಗ್ತಾರೆ, ನಿತ್ಯ ಪೂಜೆ ಮಾಡ್ತಾರೆ ಅಂದರೆ ಏನೋ ಒಂದು ಸಂಕಟ ಒಳಗೆ.
ಕೆಲವರಿಗೆ ಒಳ್ಳೆ ಸೇರೋದಿಲ್ಲ, ಕೆಲವರಿಗೆ ತನ್ನ ಮುಂದೆ ಯಾರಾದರೂ ಹೋಗ್ತಾರೆ ಸಹನ ಆಗೋದಿಲ್ಲ. ವಿಚಿತ್ರ ಸ್ವಭಾವ ನೋಡಿ ಮನುಷ್ಯನದು, ವಿಚಿತ್ರವಾದದ್ದು ಜಗತ್ತು. ಪರವಾಗಿಲ್ಲ, ಅವರಂತೆ ನಿನಗೆ ಮಾಡಲಿಕ್ಕಾಗಿಲ್ಲಲ್ಲ, ಬೇಡ. ಇವತ್ತು ಬೆಳಗ್ಗೆದ್ದು 4-5 ಜನ 5-6 ಜನ ಯಾರೋ ಗೋಮತಿ ನದಿಗೆ ಸ್ನಾನಕ್ಕೆ ಹೋದರು. ಅಷ್ಟು ಚಳಿಯಲ್ಲಿ ನಿಮ್ಗೆ ಹೋಗ್ಲಿಕ್ಕಾಗಿಲ್ಲ, ಬಿಸಿನೀರು ತಗೊಂಡು ಇಲ್ಲಿ ಮಾಡಿದ್ರಿ, ಪರವಾಗಿಲ್ಲ. ಎಷ್ಟು ನೋಡಿ ಅವರಿಗೆ ಇಂಥ ಚಳಿಯಲ್ಲಿ ಸ್ನಾನಕ್ಕೆ ಹೋಗ್ತಾರೆ, ಏನಾದ್ರೂ ಏನು ಮಾಡೋದು? ನಿಮ್ಗೆ ಏನು ಮಾಡೋದು? ನನಗೆ ಹೋಗ್ಲಿಕ್ಕಾಗಿಲ್ಲ, ನನಗೆ ಚಳಿಯಿಂದ ನಾನು ರೂಮಲ್ಲೇ ಮಾಡಿದ್ದೀನಿ, ದೇವರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನಪ್ಪ, ಕ್ಷೇತ್ರದಲ್ಲಿ ಬಂದರೂ ನಿತ್ಯ ಸ್ನಾನ ಮಾಡ್ತಾರೆ, ಸಂತೋಷ ಪಡ್ರಿ. ಇನ್ನೊಬ್ಬರನ್ನು ಒಳ್ಳೆಯತನ ನೋಡಿ ಒಬ್ಬ ಭಕ್ತ ದೇವರ ಹತ್ರ ಬಂದಿದ್ದ, ದೇವಸ್ಥಾನಕ್ಕೆ. ದೇವರ ಎದುರುಗಡೆ ನಿಂತ ಒಂದು ಪ್ರಶ್ನೆ ಕೇಳ್ದ ದೇವರಿಗೆ, ನೀನು ಅತೀ ಹೆಚ್ಚು ಪ್ರೀತಿ ಯಾರ ಮೇಲೆ ಮಾಡ್ತೀಯ ಅಂತ ಕೇಳ್ದ. ಹುಂಡಿಯಲ್ಲಿ ಹಣ ಹಾಕೋರ ಮೇಲೆ ಹೆಚ್ಚು ಪ್ರೀತಿ ಮಾಡ್ತೀಯೋ, ನಿನಗೆ ಅಡಿಗೆ ಮಾಡಿ ನೈವೇದ್ಯ ಮಾಡೋರ ಮೇಲೆ ಹೆಚ್ಚು ಪ್ರೀತಿ ಮಾಡ್ತೀಯೋ, ಅಥವಾ ನಿನಗೆ ಯಾರಾದರೂ ಮಂಗಳಾರತಿ ಹಾಡೋದು ಹೊಗಳೋದು ಮಾಡಿದವ್ರ ಮೇಲೆ ಪ್ರೀತಿ ಮಾಡ್ತೀಯೋ? ಹೆಚ್ಚು ಪ್ರೀತಿ ಯಾರ ಮೇಲೆ ಮಾಡ್ತೀಯ ಅಂತ ಭಕ್ತ ಕೇಳಿದರೆ ಆ ದೇವಸ್ಥಾನದ ಗರ್ಭಗುಡಿಯಿಂದ ಧ್ವನಿ ಬಂತು. ದೇವರು ಒಂದೇ ಮಾತಂತಾನೆ, ಇನ್ನೊಬ್ಬರ ತಪ್ಪುಗಳನ್ನ ಇನ್ನೊಬ್ಬರ ದೋಷಗಳನ್ನ ಎಣಿಸೋದು ಯಾವಾಗ ಬಿಡ್ತೀನಿ ನೋಡು, ಅವತ್ತು ನಿನ್ನ ಮೇಲೆ ಪ್ರೀತಿ ಮಾಡ್ತೀನಿ ಅಂತ. ಮೊದಲನೇ ಮೆಟ್ಲಂತೆ ಅದು. ಸಾಧನೆ ಮಾಡುವ ಸಾಧಕನ ಮೊದಲನೇ ಮೆಟ್ಲು. ನಮ್ಮಿಂದ ಆಗಿಲ್ಲ ಅಂದ್ರೆ ಬೇಡ, ಅವ್ರು ಮಾಡ್ತಾರಲ್ಲ, ದೇವರವ್ರಿಗೆ ಶಕ್ತಿ ಕೊಟ್ಟಿದ್ದಾನಪ್ಪ, ಏಕಾದಶಿ ಮಾಡಲಿಕ್ಕೂ ಶಕ್ತಿ ಕೊಟ್ಟಿದ್ದಾನೆ, ಇಂತಹ ಕಾರ್ತಿಕ ಮಾಸ ಚಳಿಯಲ್ಲಿ ಚಕ್ರತೀರ್ಥ ಸ್ನಾನ ಮಾಡ್ತಾರೆ, ಮಾಡಲಿ, ದೇವರ ಅನುಗ್ರಹ ಮಾಡಲಿ ಅವರಿಗೆ. ಇನ್ನೊಬ್ಬರು ಮಾಡಿದ ಒಳ್ಳೆಯ ಗುಣವನ್ನ ಮೆಚ್ಚಿಕೊಳ್ಳೋ ಗುಣ ಯಾರಲ್ಲಿ ಇರುತ್ತೆ ನೋಡಿ, ಅವನು ದೇವರ ದೃಷ್ಟಿಯೊಳಗೆ ಬಹಳ ಎತ್ತರ ಸ್ಥಾನದಲ್ಲಿ ಇರ್ತಾನೆ. ಆದರೆ ಬುದ್ಧವಂತಾನೆ, ಕೆಲವರು ನಿಂದೆ ಮಾಡೋರಿದ್ದಾರೆ, ಬೈಯೋರಿದ್ದಾರೆ, ಅಂಥವರು ನಿಂದೆ ಮಾಡಿದರೆ ಸಹನ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾನೆ. ಪ್ರಶ್ನೆ ನೋಡಿ, ಯಾರಾದರೂ ನಮ್ಮನ್ನ ನಿಂದೆ ಮಾಡಿದರೆ ಬೈದರೆ ನಾವು ಅವರನ್ನ ತಿರುಗಿ ಬೈಬೇಕೋ, ಅಥವಾ ಅವರು ನಿಂದೆ ಮಾಡಿದ್ದನ್ನ ಮಾಡ್ಲಿ ಬಿಡು ಅಂತ ಸಹನೆ ಮಾಡಬೇಕೋ? ಏನ್ ಮಾಡ್ಬೇಕು? ಒಬ್ಬ ವ್ಯಕ್ತಿ ನಮ್ಮನ್ನ ನಿಂದೆ ಮಾಡಿದರೆ, ನಮ್ಮನ್ನ ಬೈದರೆ ತಿರುಗಿ ಏನ್ ಮಾಡ್ಬೇಕು ನಾವು? ಅಕಸ್ಮಾತ್ತಾಗಿ ನೀವು ತಿರುಗಿ ಮಾಡಲಿಲ್ಲ ಅಂತ ಇಟ್ಕೊಳ್ರಿ, ಅಲ್ರಿ ನಿಮ್ಗೇನು ಕಡಿಮೆ ಇದ್ರೆ, ನಿಮ್ಗೇನು ಮಾತು ಬರಲ್ವಾ, ನಿಮ್ಗೇನು ಬುದ್ಧಿ ಇಲ್ವಾ, ನೀವೊಂದೆರಡು ಅನ್ಬೇಕಾಗಿತ್ತು ಅವರಿಗೆ. ಕೆಲವು ಸಲ ಏನಾಗತ್ತಂದ್ರೆ, ನಾವು ತಿರುಗಿ ಅಲ್ಲಿಲ್ಲ ಅಂದ್ರೆ ನಮ್ಮನ್ನು ನಾವು, ಹೌದು ನಾನು ಯಾಕೆ ಅಲ್ಲಿಲ್ಲ ಅವರಿಗೆ, ನನಗೇನು ಕಡಿಮೆ ಇತ್ತು? ಬುದ್ಧವರ ಪ್ರಶ್ನೆ ನೋಡಿ, ಪ್ರಾಯ ಇದನ್ನ ನಮ್ಮನ್ನು ನೋಡಿ ಪ್ರಶ್ನೆ ಕೇಳಿದ್ದವನು. ಸುದುಸ್ಸಾಹಮ್ಮನ್ನೇ ಆತ್ಮನ್ ಅಸದತಿಕ್ರಮಂ. ಪ್ರಪಂಚದೊಳಗೆ ಬಹಳ ವಿಚಿತ್ರ ಇದು. ಕೆಲವರು ತಮಗೆ ಯಾರೇ ನಿಂದೆ ಮಾಡಲಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಜಡಭರತರ ಕಥೆ ಕೇಳಿರಲ್ಲ, ಹುಚ್ಚ ಅಂತಿದ್ರು, ದಡ್ಡ ಅಂತಿದ್ರು, ಏನಾರ ಹೋಗೋನವರು. ನಾನೇನ್ ಮಾಡಲಿ ಅಂತ ಕೇಳ್ತಾನೆ. ಯಾರಾದರೂ ನಿಂದೆ ಮಾಡಿದರೆ, ನನ್ನನ್ನು ಬೈದರೆ, ಅಥವಾ ಅವಮಾನ ಮಾಡಿದರೆ, ಇನ್ನೊಬ್ಬರು ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ನಾನು ಅವಮಾನ ಮಾಡಬೇಕೋ, ಅಥವಾ ಅವರು ಮಾಡಿದ ಅವಮಾನವನ್ನ ನಾನು ಸಹನ ಮಾಡಬೇಕು? ಸಹನ ಮಾಡಬೇಕು ಅಂದ್ರೆ ಆ ಸಹನ ಬುದ್ಧಿ ಬರೋದು ಹೇಗೆ ಅಂತ ಕೇಳ್ದ. ಸಹನ ಬುದ್ಧಿ ಬರೋದು ಹೇಗೆ? ಬರತ್ತಾ? ಅವಮಾನ ಮಾಡೋದು ಬೇಡ, ಕೂತವರನ್ನು ಆಚೆ ಶರೀರದ ಸಿಟ್ಟು ಬರ್ತದೆ. ಕಾಫಿ ಕುಡಿಯೋದಕ್ಕೆ ಎಲ್ಲರೂ ಲೋಟ ತಗೊಂಡು ನಿಂತಿರ್ತೀರಿ, ನೀವು ನಿಂತಿರ್ತೀರಿ, ಅಕಸ್ಮಾತ್ ಯಾರೋ ನಿಮ್ಮ ಮುಂದೆ ಬಂದ್ರೆ, ಯಾಕಪ್ಪ ನಾನು ನಿಂತಿದ್ದು ಕಾಣಿಸಲ್ಲ ನಿನಗೆ? ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೇನೆ ಕೋಪ ಮಾಡ್ಕೊಳ್ಳೋರು ನಾವು ಹೆಂಗಯ್ಯ ಸಹನ ಮಾಡ್ಕೊಳ್ಳೋದು? ಇದರ ಬಗ್ಗೆ ನನಗೆ ನೀನು ಉಪದೇಶವನ್ನ ಮಾಡುವಂತಾನೆ. ಒಂದು, ಯಾರಾದರೂ ಮಾಡಿದ ಅಪರಾಧವನ್ನ, ಯಾರಾದರೂ ಮಾಡಿದ ಅವಮಾನವನ್ನ ಸಹನೆ ಮಾಡ್ಕೊಳ್ಬೇಕು ಅಂದ್ರೆ ಆ ಸಹನ ಬುದ್ಧಿ ಬರೋದು ಹೇಗೆ? ಅದಕ್ಕೇನಾದ್ರೂ ಉಪಾಯ ಇದೆಯಾ? ಏನ್ ಜಪ ಮಾಡಬೇಕೋ, ಪಾರಾಯಣ ಮಾಡಬೇಕೋ? ವಿದುಷಾಮಪಿ ವಿಶ್ವಾತ್ಮನ್ ಪ್ರಕೃತಿರ್ಹಿ ಬಲೀಯಸಿ. ಇದು ನಂದು ಒಬ್ಬೊಂದು ಪ್ರಶ್ನೆ ಅಲ್ಲ ಅಂತಾನೆ ಉದ್ಧವ. ಇಡೀ ಪ್ರಪಂಚದೊಳಗೆ ಯಾರನ್ನೇ ನೋಡಿ, ಪ್ರಾಯ ಒಬ್ಬ ವ್ಯಕ್ತಿಯನ್ನ ಜ್ಞಾನಿ ಅಂತ ಯಾವಾಗ ಕರಿಬೇಕು? ಅವನು ಸಿಟ್ಟು ಗೆದ್ದಿದ್ರೆ, ಇನ್ನೊಬ್ಬರು ಮಾಡಿದ ಅವಮಾನವನ್ನ ಸಹನ ಮಾಡುವ ಗುಣ ಇದ್ರೆ ಅವನನ್ನ ಜ್ಞಾನಿ ಅನ್ನಬೇಕು. ಜಗತ್ತೊಳಗೆ ಸಿಟ್ಟು ಮಾಡದೇ ಇದ್ದವರು ಯಾರು? ಯಾರನ್ನೇ ನೋಡಿ, ನೀವು ಯಾರನ್ನೇ ನೋಡಿ.
ಓದಿಕೊಂಡಂತಹ ಪಂಡಿತನೇ ಆಗಿರಲಿ, ಬೇಕಾದಷ್ಟು ದೊಡ್ಡ ವ್ಯಕ್ತಿ ಇರಲಿ, ಶ್ರೀಮಂತ ಇರಲಿ, ರಾಜಕಾರಣಿ ಇರಲಿ, ಒಂದಿಲ್ಲ ಒಂದು ಮಾತಿಗೆ ಕೋಪ ಒಂದೇ ಬರ್ತದೆ. ಅವರಿಗೂ ಒಂದು ಮಾತಿಗೆ ಬಂದಿರ್ತದೆ, ತೋರಿಸ್ಕೊಳ್ಳೋದಿಲ್ಲ, ಎಲ್ಲರಿಗೂ ಬರ್ತದೆ. ನಿಮ್ಮ ಪಾಠ ಬಿಡ್ರಿ, ನಿಮ್ಮ ಪಾಠ ಬಿಡಿ. ಶ್ರೀಕೃಷ್ಣ ಪರಮಾತ್ಮ ಆ ಪಾರಿಜಾತ ಒಯ್ದರೆ ಇಂದ್ರನಿಗೆ ಕೋಪ ಬರಲಿಲ್ವಾ? ದೇವತೆಗಳಿಗೆ ಪದೇ ಪದೇ ಕೋಪ ಬರ್ತದೆ. ಅವ್ರ ಯೋಗ್ಯತೆ ಬೇರೆ, ಅವ್ರ ಬಗ್ಗೆ ನಾವು ಮಾತಾಡಬಾರದು. ಆ ಕೋಪನೂ ದೇವರು ಕೊಡ್ತಾನೆ, ತಾತ್ಕಾಲಿಕವಾಗಿ ಕೊಡ್ತಾನೆ. ಅದೆಲ್ಲ ಆಚಾರ್ಯರು ಹೇಳ್ತಾರೆ. ಪ್ರಪಂಚದೊಳಗೆ ಅತ್ಯಂತ ಸಣ್ಣ ಕಾರಣಕ್ಕೆ ಕೋಪ ಬರುತ್ತೆ. ಏನೂ ಇರಲ್ಲ, ಅವರು ಮಾಡಿದ್ದೇನು ನಮಗೆ ಸೇರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕೋಪ ಬರ್ತದೆ. ಆ ಕೋಪವನ್ನು ಬೆಳೆಸ್ಕೊತ ಹೋಗ್ತಾರೆ. ನೋಡಿ, ಪ್ರಾರಂಭದಲ್ಲಿ ಬರೋದು ಸಿಟ್ಟು. ಆ ಸಿಟ್ಟು ಕಂಟಿನ್ಯೂ ಆದ್ರೆ ಅದನ್ನ ದ್ವೇಷ ಅಂತ ಕರೀತಾರೆ. ಸಿಟ್ಟು ಬೇರೆ, ದ್ವೇಷ ಬೇರೆ. ತಾತ್ಕಾಲದಲ್ಲಿ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಬಂತಲ್ಲ, ಸಿಟ್ಟು ಬಂತಲ್ಲ, ಅವ್ರೇನೋ ಮಾಡಿ ಸೇರ್ಲಿಲ್ಲ, ಸಿಟ್ಟು ಬಂತು, ಮರ್ತು ಬಿಡಿ ಅದನ್ನ. ಅವ್ರ ಸ್ವಭಾವನೆ ಹೆಂಗೆ ಇದೆಯಪ್ಪ, ಅದನ್ನೇ ಬೆಳೆಸೋದಲ್ಲ. ಅದನ್ನೇ ಬೆಳೆಸ್ತಾ ಹೋದ್ರೆ ಏನಾಗತ್ತೆ, ಅವರ ಮಧ್ಯದಲ್ಲಿ ಇನ್ನಷ್ಟು ಒಡಕ ಹುಟ್ಟುತ್ತದೆ. ಅದು ಎಲ್ಲಿವರೆಗೆ ಹೋಗತ್ತಂದ್ರೆ ಅವ್ರನ್ನ ಕಂಡ್ರೇನೆ ಏನೋ ಒಂಥರ ಒಳಗಾಗ್ಲಿಕ್ಕೆ ಶುರು ಆಗತ್ತೆ. ಬಂದದ್ದು ಸಿಟ್ಟು ಒಂದು ಸಣ್ಣ ಕಾರಣಕ್ಕೆ ಬಂದಿರ್ತದೆ, ಸಣ್ಣ ಕಾರಣಕ್ಕೇನೋ ಕೋಪ ಬಂದಿರ್ತದೆ. ಅದನ್ನು ಅಲ್ಲೇ ಬಿಡಲಿಲ್ಲ ಅಂತ ಆದರೆ ಕೊನೆಗೆ ಅದು ದ್ವೇಷದಲ್ಲಿ ಪರಿಣಾಮ ಆದರೆ ಕೊನೆಗೆ ಒಂದರ್ಥದಲ್ಲಿ ಅನರ್ಥಕ್ಕೂ ಕಾರಣ ಆಗತ್ತೆ. ಅದಕ್ಕಾಗಿ ಕೇಳ್ತಾನೆ ಜ್ಞಾನಿಗಳಿಗೂ, ಹೇ ವಿಶ್ವಾತ್ಮನ್ ಅಂತಾನೆ ಉದ್ಧವ ಕೃಷ್ಣನಿಗೆ, ಜಗತ್ತಿನ ಒಡೆಯನ, ನೀನು ಗೊತ್ತಿಲ್ಲದಿರೋದು ಇನ್ನೊಂದಿಲ್ಲ. ಜಗನ್ನಿಯಾಮಕ, ಜಗದೋದ್ಧಾರ ನೀನು, ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡುವಂತ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ದೇವರಂತಾನೆ, ಪ್ರಶ್ನೆ ಏನೋ ಒಳ್ಳೆಯದೇ ಮಾಡಿದ್ದೆ ಉದ್ಧವ, ಒಳ್ಳೆ ಪ್ರಶ್ನೆನೇ ಇದು. ಪ್ರಪಂಚದೊಳಗೆ ಯಾರಾದರೂ ಅವಮಾನ ನಿಂದೆಗಳನ್ನು ಮಾಡಿದರೆ ಅದನ್ನು ಸಹನ ಮಾಡಬೇಕು, ತಿರುಗಿ ಅವಮಾನ ಮಾಡಬೇಕು. ಸಹನ ಮಾಡೋದಾದ್ರೆ ಸಹನ ಬುದ್ಧಿ ಬರೋದೇ ಹೇಗೆ? ಒಳ್ಳೆ ಪ್ರಶ್ನೆಯನ್ನ ಮಾಡಿದ್ದಿ, ಅವಶ್ಯವಾಗಿ ನಿನಗೆ ಉತ್ತರವನ್ನ ಕೊಡ್ತೇನೆ. ಸಭಾಜಯನ್ ಭೃತ್ಯ ವಚೋ ಮುಕುಂದ ಸ್ತಮಾಮ ಭಾಷೆ ಶ್ರವಣೀಯ ವೀರ್ಯ. ಏನ್ ಪ್ರೀತಿ ಉದ್ಧವನ ಮೇಲೆ, ಏನೋ ಪ್ರಶ್ನೆ ಮಾಡ್ತಿಲ್ಲ ಅಂತ ಬೈಬೋದಾಗಿತ್ತಲ್ಲ. ಏನೋ ತತ್ವಗಳ ಬಗ್ಗೆ, ಶಾಸ್ತ್ರದ ಬಗ್ಗೆ ಕೇಳು ಅಂದ್ರೆ ಇದೇನೋ ಸಿಟ್ಟು ಮಾಡೋದಂಗೆ, ಅವಮಾನ ಮಾಡೋದಂಗೆ, ಇದನ್ನೇನು ಪ್ರಶ್ನೆ ಕೇಳ್ತಿ ಅಂತ ಬೈಲಿಲ್ಲ. ಕೆಲವು ಸಲ ನಮ್ಗೆ ಹಂಗಾಗತ್ತೆ, ನಮ್ಮ ಮಕ್ಕಳು ಏನೋ ಪ್ರಶ್ನೆ ಕೇಳಿದೆ, ತಲೆ ಹರಟೆ ಮಾಡಬೇಡ, ಹೋಗೋ ಕಡೆ ಅಂತೀರೋ ಇಲ್ಲೋ? ಯಾವಾಗಂತೀವಿ ಗೊತ್ತಾ? ಅದು ಉತ್ತರ ಗೊತ್ತಿಲ್ಲದೆ ಇದ್ರೆ. ಮಕ್ಕಳು ಕೇಳಿದ ಏನೋ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಲಿಕ್ಕೆ ಬರಲ್ಲ. ಹಂಗಾಗಿ ಏನ್ ತಲೆ ಹರಟೆ ಹೋಗಂದು ಬಂದ್ಬಿಡ್ತೀವಿ. ಹಂಗೆ ಅನ್ಬೋದಾಗಿತ್ತಲ್ಲ ಕೃಷ್ಣ ಉದ್ದವನಿಗೆ. ಅಲ್ಲಿಲ್ಲ, ಒಳ್ಳೆ ಪ್ರಶ್ನೆ ಮಾಡಿದ್ದಿ ಅಂತಾನೆ. ಆದರೆ ಈ ಪ್ರಶ್ನೆಗೆ ನಿನಗೆ ಉತ್ತರ ಒಂದು ಕಥೆ ಹೇಳ್ತೇನೆ ಎಂದ. ಒಂದು ಕಥೆಯ ಮೂಲಕ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಪರಮಾತ್ಮ ಉದ್ಧವನಿಗೆ ಒಂದು ಕಥೆ ಹೇಳ್ತಾನೆ. ಹಿಂದೆ ಅವಂತಿಪುರಿ ಅಂದ್ರೆ ಉಜ್ಜಯಿನಿಗೆ ಅವಂತಿಕಾಪುರಿ ಅಂತ ಕರೀತಾರೆ. ಅವಂತಿಕಾಪುರಿಯಲ್ಲಿ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಿದ್ದ, ಒಳ್ಳೆ ಸಾತ್ವಿಕ ಬ್ರಾಹ್ಮಣ. ಕಥೆ ತುಂಬಾ ಚೆನ್ನಾಗಿದೆ, ಬಹಳ ಸುಂದರವಾಗಿ. ಈ ಕಥೆಯಿಂದ ನಾವರ್ಥ ಮಾಡಿಕೊಳ್ಳಬೇಕಾದದ್ದು, ಮಾನ ಅವಮಾನಗಳು ಬಂದಾಗ, ಯಾರಾದರೂ ಅವಮಾನ ತಿರಸ್ಕಾರಗಳನ್ನು ಮಾಡಿದಾಗ ಅದನ್ನು ಸಹನ ಮಾಡುವ ಬಗೆ ಹೇಗೆ, ಆ ಸಹನ ಮಾಡುವ ಉಪಾಯ ಹೇಗೆ ಬರುತ್ತೆ ಅನ್ನೋದನ್ನ ಈ ಕಥೆಯ ಮೂಲಕ ಪರಮಾತ್ಮ ತಿಳಿಸ್ತಾನೆ. ಅವಂತಿಕಾಪುರಿಯಲ್ಲಿ ಬ್ರಾಹ್ಮಣ, ಆದರೆ ವಾಸ್ತವಿಕವಾಗಿ ಅವನು ಬ್ರಾಹ್ಮಣನಾಗಿದ್ದ. ಆದರೆ ಉಪಜೀವನಕ್ಕೆ ಮಾತ್ರ ತನ್ನಲ್ಲಿ ಇರುವ ಹಣವನ್ನ ಬಡ್ಡಿಗೆ ಕೊಡ್ತಿದ್ದ. ತನ್ನಲ್ಲಿ ಇರುವ ಹಣವನ್ನು ಕೊಡಬೇಕು, ಅದಕ್ಕೆ ಬಡ್ಡಿಯನ್ನು ಇಸ್ಕೊಳ್ಬೇಕು, ಆ ಬಡ್ಡಿ ದುಡ್ಡನ್ನು ಮತ್ತೆ ಕೊಡಬೇಕು, ಮತ್ತೆ ಬಡ್ಡಿ. ಇದು ಬ್ರಾಹ್ಮಣಿಗೆ ಹೇಳಿಲ್ಲ, ಬ್ರಾಹ್ಮಣನ ಕೆಲಸ ಅಲ್ಲ ಅದು. ಬ್ರಾಹ್ಮಣನಿಗೆ ಹೇಳಿದ ಆರೇ ಕೆಲಸ. ಪರವಾಗಿಲ್ಲ, ಆರು ಬಿಟ್ಟು ನೀವು ಇನ್ನೊಂದು ಮಾಡಿ, ಈಗ ಅನಿವಾರ್ಯವಾಗಿ ಎಲ್ಲರೂ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾರೆ, ನೌಕರಿಗಳು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದರ ಬಡ್ಡಿಗೆ ಹಣ ಕೊಡೋದು, ಅದನ್ನು ಸಂಪಾದನೆ ಮಾಡೋದು ಬ್ರಾಹ್ಮಣನ ಕೆಲಸ ಅಲ್ಲ. ಅದು ಬ್ರಾಹ್ಮಣನಾಗಿಯೂ ವ್ಯವಹಾರವನ್ನ ಮಾಡುತ್ತಿದ್ದ. ವಾರ್ಯ, ಅದಕ್ಕೇನಂತಾರೆ, ವಾರ್ತಾವೃತ್ತಿ ಅಂತ ಕರೀತಾರೆ. ವೃತ್ತಿ ಅಂದರೆ ಬದುಕುವುದಕ್ಕೆ ಉಪಾಯ, ವಾರ್ತಾವೃತ್ತಿ ಅಂದರೆ ಇರುವ ಹಣವನ್ನ ಕೊಡ್ತಾನೆ, ಅದಕ್ಕೆ ಹೆಚ್ಚು ಬಡ್ಡಿ ತಗೊಳ್ತಾನೆ, ಅದನ್ನು ಇನ್ನೊಬ್ಬರಿಗೆ ಕೊಡ್ತಾನೆ. ಹೀಗೆ ಹಣವನ್ನ ಬಡ್ಡಿಗೆ ಕೊಟ್ಟು ವ್ಯವಹಾರವನ್ನ ಮಾಡ್ತಾ ಜೀವನ ಮಾಡ್ತಿದ್ದ. ಒಂದ್ಸಲ ಏನಾಯಿತು, ಜ್ಞಾತಯೋ ಅತಿತಯಸ್ತಸ್ಯ ವಾಂಗ್ ಮಾತ್ರೇ ಕಾಪ್ಯನರ್ಚಿತಾ. ಒಂದು ಸಲ
ಇವನೇನು ಪಾಪ ಬಡ್ಡಿಗೆ ವ್ಯವಹಾರ ವಿಚಿತ್ರ ಅಂದರೆ, ಹೊರಗಿನವರು ಯಾರಾದರೂ ಬಂದು ಬಡ್ಡಿಗೆ ಕೊಡ್ತಿದ್ದ, ಸಂಬಂಧಿಗಳು ಯಾರಾದರೂ ಬಂದು ಸ್ವಲ್ಪ ಹಣ ಬೇಕು ಅಂತ ಬೇಡಿದರೆ ಅದೇ ವ್ಯವಹಾರ ಮಾಡ್ತಿದ್ದ. ಸಂಬಂಧಿಕರು ಅಣ್ಣ ತಮ್ಮಂದರು ತಮ್ಮ ಬಂಧು ಬಳಗದವರು ಕೇಳಿದರು ಅದೇ ಬಡ್ಡಿಗೆ ಕೊಡಬೇಕು. ಅವರಿಗೆ ಪರವಾಗಿಲ್ಲ ಬಡ್ಡಿಗೆ ಕೊಡ್ತಾನೆ ಅಂತ ಕೊಡ್ತಿದ್ರು. ಕೆಲವು ಸಲ ಅವರು ಕೊಡೋದಕ್ಕೆ ತಡ ಆದರೆ ಬೈತಿದ್ದ, ಬಾಯಿ ಬಂದಾಗ ಬೈತಿದ್ದ. ಬಾಯಿ ಬಂದಾಗ ಬೈಯೋದು, ನಿಂದೆ ಮಾಡೋದು. ಅವನ ಸ್ವಭಾವ ನೋಡಿ ಅವರ ಬಂಧುಗಳೆಲ್ಲ ಡಿಸೈಡ್ ಮಾಡಿದರು, ಇನ್ಮೇಲೆ ಇವನ ಕಡೆಯಿಂದ ಹಣ ತಗೊಳ್ಳೋದಲ್ಲ, ಇವನ ಜೊತೆಗೆ ಮಾತು ಆಡೋದು ಬೇಡ, ಇವನ ಜೊತೆ ವ್ಯವಹಾರವೇ ಬೇಡ. ಅಷ್ಟು ನೀಚವಾಗಿ ಮಾಡ್ತಿದ್ದ ಪಾಪ. ಬ್ರಾಹ್ಮಣ ಏನು ಮಾಡಬೇಕು? ಲಿಖಿತಮಪಿ ಲಲಾಟಂ ಪ್ರೋಚ್ಚಿತುಂ ಕಸ್ಸಮರ್ಥ. ಸುಭಾಷಿತಕಾರ ಹೇಳ್ತಾನೆ, ನೀವೇ ಪೆನ್ನಿಂದ ಬರೆದಿದ್ರೆ ಅಳಿಸ್ಬೋದು, ಈಗ ಬರೆದು ಯಾರಿಗೆ ಅಳಿಸ್ಲಿಕ್ಕಾಗತ್ತೆ? ಅನುಭವಿಸ್ಲೇಬೇಕದು. ಬ್ರಾಹ್ಮಣನಾಗಿಯೂ ಜ್ಞಾತಿಗಳು ಬಂಧವರು ಅವ್ರ ಜೊತೆಗೆ ಇವನಿಗೊಂದು ಆಢ್ಯತನ ಇತ್ತು. ಹಣಕ್ಕೆ ಬಡ್ಡಿಗೆ ಕೊಡತದ್ದರಿಂದ ಅಹಂಕಾರ ಬರಲಿಕ್ಕೆ ಶುರುವಾಯಿತು. ಯಾರನ್ನೇ ಕಂಡ್ರು ಅಸಹ್ಯವಾಗಿ ಮಾತಾಡ್ತಿದ್ದ, ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಬಂಧುಗಳ ಜೊತೆಗೆಲ್ಲ ಸಿಟ್ಟು ಮಾಡ್ತಿದ್ದ. ಅವತ್ತಿನಿಂದ ಎಲ್ಲರೂ ಇವನನ್ನು ದೂರ ಇಡ್ತಾರೆ, ಯಾರು ಇವನ ಹತ್ರ ಹೋಗಲಿಲ್ಲ. ನಡೀತು ಹೀಗೆ ಜೀವನ. ಇರುವಷ್ಟು ಕಾಲ ತನ್ನಲ್ಲಿ ಹಣ ಇರೋವರೆಗೂ ಮಂದಿಗೆ ಬಡ್ಡಿಗೆ ಕೊಡ್ತಿದ್ದ. ಅದನ್ನು ಮತ್ತೆ ಅದನ್ನು 2 ಪಟ್ಟು ಬಡ್ಡಿ ಮಾಡಬೇಕು, ಅದನ್ನು ಮತ್ತೆ ಕೊಡಬೇಕು. ಯಾರಾದರೂ ಬಂದು ಇವನ ಮನೆಗೆ ಬಂದು ಒಂದು ವಾಟಕ ನೀರು ಕೇಳಿದ್ರೆ ಕೊಡ್ತಿರ್ಲಿಲ್ಲ, ಅನ್ನ ಕೊಡ್ತಿರ್ಲಿಲ್ಲ, ಸಿಟ್ಟು ಮಾಡ್ಕೋತಿದ್ದ ಬೇಡವರು ಬಂದ್ರೆ. ಹಣದ ಅಹಂಕಾರದಲ್ಲಿ ಯಾರಾದರೂ ನೀರು ಕೇಳಿದರೆ, ಏನಾದರೂ ಊಟಕ್ಕೆ ಕೇಳಿದರೆ ಕೋಪ ಮಾಡ್ಕೊಳ್ತಿದ್ದ. ಒಂದರ್ಥದಲ್ಲಿ ಹಣದಲ್ಲಿ ಶ್ರೀಮಂತ ಇದ್ರು, ಜನರಿಗೆ ಮಾತ್ರ ಬೇಡಾದ ವ್ಯಕ್ತಿಯಾಗಿದ್ದ. ಜನರಿಗೆ ಬೇಡಾದ ವ್ಯಕ್ತಿಯಾಗಿದ್ದ. ದುಶ್ಶೀಲಸ್ಯ ಕದರ್ಯಸ್ಯ ಅದೃಶ್ಯತಃ ಪುತ್ರ ಬಾಂಧವಾನ್. ಹೊರಗಿನ ಜನ ಅಲ್ಲ, ಮನೆಯೊಳಗಿರುವ ಹೆಂಡತಿ ಮಕ್ಕಳ ಜೊತೆಗೂ ಅದೇ ಜಗಳ ಮಾಡ್ತಿದ್ದ. ಅವರು ಮಾತಾಡೋದು ಬಿಟ್ಟುಬಿಟ್ರೆ ಅವನನ್ನ. ಹೆಂಡತಿ ಮಕ್ಕಳು ಬಂಧುಗಳು ಅಣ್ಣ ತಮ್ಮ ಹೊರಗಿನ ಜನ ಎಲ್ಲರೂ ಅವನನ್ನು ದೂರ ಮಾಡ್ತಾ ಹೋಗಿಬಿಟ್ರು ಬ್ರಾಹ್ಮಣನನ್ನ. ಆದರೆ ನೋಡಿ, ಯಾವ ಸಂಪತ್ತು ಇತ್ತು ಅಂತ ಅಹಂಕಾರದಿಂದ ಯಾರನ್ನ ಮಾತಾಡಿಸ್ತಿರ್ಲಿಲ್ಲ, ಯಾರನ್ನ ನೋಡ್ತಿರ್ಲಿಲ್ಲ, ಎಲ್ಲರ ಜೊತೆಗೆ ಜಗಳ ಮಾಡ್ತಿದ್ದ, ಅಸಹ್ಯವಾಗಿ ಮಾತಾಡ್ತಿದ್ದ. ಒಂದು ದಿನ ಇವನಲ್ಲಿ ಇರುವ ಸಂಪತ್ತೆಲ್ಲ ಕಳ್ಳರು ಕಳ್ಳತನ ಮಾಡಿ ಹೋದ್ರು. ಎಲ್ಲ ಜಳಜಳಾಗೋಯ್ತು. ಏನಿವತ್ತಿನವರೆಗೆ ಬಡ್ಡಿಯಿಂದ ಹಣ ಸಂಪಾದನೆ ಮಾಡಿದ್ದೋ ತಸ್ಯೈವಂ ಯಕ್ಷ ವಿತ್ತಸ್ಯ ಚ್ಯುತಸ್ಯ ಉಭಯ ಲೋಕದಃ. ಇರುವ ಸಂಪತ್ತೆಲ್ಲ ಕಳ್ಳತನಾಗಿ ಹೋಯಿತು. ಊಟಕ್ಕೆ ಅನ್ನ ಇಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ಎಲ್ಲ ಅಂದ್ರೆ ಎಲ್ಲ ಕಳ್ಳತನಾಗಿ ಹೋಗಿದೆ. ತನ್ನಲ್ಲಿ ಇರುವ ತನ್ನತ್ರ ಹಣ ಇರುವಾಗ ಯಾರನ್ನ ಹಚ್ಕೊಳ್ಳಿಲ್ಲ, ಯಾರನ್ನ ಪ್ರೀತಿಯಿಂದ ಮಾತಾಡಲಿಲ್ಲ, ಎಲ್ಲರನ್ನು ವಿರೋಧ ಕಟ್ಟಿಕೊಂಡಿದ್ದ. ಈಗ ತನ್ನಲ್ಲಿ ಇರುವಂತಹ ಹಣ ಎಲ್ಲ ಕಳ್ಳತನಾದ ಮೇಲೆ ತನಗೆ ಊಟಕ್ಕೆ ಅನ್ನ ಇಲ್ಲದೆ ಇದ್ದಾಗ ಬೇಡೋದಕ್ಕೆ ಹೊರಟ. ಏನಾದ್ರೂ ಕೊಡಿ, ನನಗೆ ಉಡೋದಕ್ಕೆ ಬಟ್ಟೆ ಇಲ್ಲ, ಊಟಕ್ಕೆ ಅನ್ನ ಇಲ್ಲ ಅಂದಾಗ ಎಲ್ಲ ಬಂಧುಗಳು ಒಂದೇ ಅನ್ನೋರು ನಿನ್ನ ಹತ್ರ ಹಣ ಇದ್ದಾಗ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಿ, ಹೋಗಿಲ್ಲಿ ಬರಬೇಡ ನಮ್ಗೆ. ಮನೆ ಮುಂದೆ ಓಡಿ ಬಂದ್ರೆ ಯಾರ ಮನೆಗಾದ್ರೂ ಏನಾದ್ರೂ ಕೊಡಿ ಅಂದ್ರೆ ಬಾಗಿಲು ಹಾಕ್ಬಿಡೋರು. ನಿನ್ನ ಹತ್ರ ಇದ್ದಾಗ ನೀನು ಕೊಡದೇ ಇದ್ರೂ ಚಿಂತೆ ಇಲ್ಲ, ನೀನು ಅಸಹ್ಯವಾಗಿ ಮಾತಾಡಿದ್ದೇನು, ಅಹಂಕಾರ ತೋರಿಸಿದ್ದೇನು, ಇವಾಗ ನಿನ್ನ ಹತ್ರ ಎಲ್ಲ ಕಳೆದು ಹೋಗಿದೆ, ಕಳ್ಳತನಾಗಿದೆ ಅಂತ ಬಂದಿದ್ದಿ, ಹೋಗು ಅಂತಾರೆ. ಯಾರೂ ಹಚ್ಕೊಳ್ಳಿಲ್ಲ. ಬಾಂಧವರು ಬಂಧುಗಳು ಹೆಂಡತಿ ಮಕ್ಕಳು ಎಲ್ಲರೂ ದೂರ ತಳ್ಳಿಬಿಟ್ರೆ ಅವನನ್ನ. ಹೇಗಾಗತ್ತೆ ನೋಡಿ. ಇದ್ದಾಗ ಮೆರೆದರೆ ಯಾವಾಗಲೂ ಮೇಲೋದೊಂದು ಕೆಳಗೆ ಬರಲೇಬೇಕು. ಸುಖಸ್ಯ ಅನಂತರಂ ದುಃಖಂ. ಅಹಂಕಾರ ಬೇಡ. ದೇವರು ನಿಮ್ಗೆ ಸಂಪತ್ತು ಕೊಟ್ಟಿದ್ದಾನಲ್ಲ, ಒಳ್ಳೆ ಇರೋದಕ್ಕೆ ಮನೆ ಇದೆ, ಉಡೋದಕ್ಕೆ ಬಟ್ಟೆ ಇದೆ, ಸಂಪತ್ತಿದೆ, ಅದು ಇನ್ನೊಬ್ಬರಿಗೆ ಅಹಂಕಾರ ತೋರಿಸೋದಕ್ಕಲ್ಲ. ಅದು ಸಾಧ್ಯ ಆದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿ. ಮಾಡೋ ಬುದ್ಧಿ ಇಲ್ಲ ಅಂದ್ರೆ ಪರವಾಗಿಲ್ಲ, ದೇವರು ಕೊಟ್ಟಿದ್ದಾನೆ, ಭೋಗ ಮಾಡಿ. ನನ್ನ ಹತ್ರ ಇರೋದು ಯಾರ ಹತ್ರ ಇಲ್ಲ ಅಂತ ದುರಹಂಕಾರ ಬೇಡ. ಒಂದಿನ ಕೆಳಗೆ ಒಗಿತಾನೆ ದೇವರು. ಏನಾಯ್ತು ನೋಡಿ ಇವನ್ ಪರಿಸ್ಥಿತಿ. ಬ್ರಾಹ್ಮಣ ಮೇಲ್ ನೋಡೋದಕ್ಕೆ ಕೊನೆಗೆ ಸಜೀವಂ ದ್ರವಿಡೇನಷ್ಟೇ ಧರ್ಮ ಕಾಮ ವಿವರ್ಜಿತ. ಇರುವ ಸಂಪತ್ತೆಲ್ಲ ಕಳ್ಳತನಾಗಿದೆ. ಯಾರ ಬಂಧುಗಳು ಬೇಡಿದರೆ ಕೊಡ್ತಾ ಇಲ್ಲ, ಹೊಟ್ಟೆಗಿಲ್ಲ.
ಉಡೋದಕ್ಕೆ ಈ ಒಂದೇ ಬಟ್ಟೆ ಇರೋ ಬಟ್ಟೆನೂ ಕಳ್ತನ ಆಗಿದೆ. ಅತ್ಯಂತ ಭಯಾನಕ. ಅವತ್ತಿನಿಂದ ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡ್ತಿದ್ದ, ಅದನ್ನು ಬಿಟ್ಟಿದ್ದಾನೆ. ಸಂಧ್ಯಾವಂದನೆ ಇಲ್ಲ, ಜಪ ಇಲ್ಲ, ಪಾರಾಯಣ ಇಲ್ಲ. ವಿಚಿತ್ರ ಅಂದ್ರೆ, ಇವನು ಯಾರ ಮನೆ ಮುಂದೆ ಭಿಕ್ಷೆಗೆ ಬಂದ್ರೆ, ಯಾರ ಮನೆಗಾದ್ರೂ ಭಿಕ್ಷೆಗೆ ಬಂದ್ರೆ ಇವನ ಮೈ ಮೇಲೆ ಮಲಮೂತ್ರ ಮಾಡ್ತಿದ್ರಂತೆ. ಇದರಿಂದ ವಿಚಾರ ಮಾಡಿ ಎಷ್ಟು ದ್ವೇಷ ಕಟ್ಕೊಂಡಿದ್ದಾವು. ಮಲಮೂತ್ರ ವಿಸರ್ಜನೆ ಮಾಡಬೇಕು, ಇವನು ಮನೆ ಮುಂದೆ ಬಂದ್ರೆ ಉಗುಳುತ್ತಿದ್ರಂತೆ ಮಾರಿ ಮೇಲೆ. ಮೈ ಮೇಲೆ ಉಗುಳ್ತಾರೆ, ಮೈ ಮೇಲೆ ಮಲಮೂತ್ರ ಹಾಕ್ತಾರೆ, ಬಾಯಿಗೆ ಬಂದಂಗ ಬೈತಾರೆ. ಇದನ್ನೆಲ್ಲ ಮಾಡ್ಕೊಂಡಿದ್ದ ಅವನೇ ಕೈಯಿಂದ. ಹಣದ ದುರಹಂಕಾರದಲ್ಲಿ ಇನ್ನೊಬ್ಬರಿಗೆ ಗೌರವ ಮರ್ಯಾದೆ ಕೊಡದೆ ಭಯಾನಕ ಮಾಡ್ಕೊಂಡಿದ್ದ. ಕೊನೆಗೆ ಎಲ್ಲರೂ ಒಬ್ಬರು ಇಬ್ಬರು ಹಿಂಸೆ ಮಾಡಿದ್ರೆ ಬೇಡ, ಇಡೀ ಊರೊಳಗಿರುವ ಊರೇ ಯಾರು ಇವರನ್ನು ಮಾತಾಡಿಸ್ಲಿಲ್ಲ, ಯಾರು ಇವರನ್ನು ನೋಡಲಿಲ್ಲ. ಹೆಂಡತಿ ಮಕ್ಕಳು ಹಿಡ್ಕೊಂಡೆ ಉಗುಳುತ್ತಾರೆ, ಕೆಲವರಂತೂ ಅಸಹ್ಯವಾಗಿ ಮಾತಾಡ್ತಾರೆ. ಅಲ್ರಿ, ಮಲಮೂತ್ರನೆ ಮೈ ಮೇಲೆ ಹಾಕಬೇಕಾದ್ರೆ ವಿಚಾರ ಮಾಡಿ ಒಂದು ಪರಿಸ್ಥಿತಿ ಹೇಗಾಗಿರ್ಬೇಕು. ಅವತ್ತು ಬಂತು ನೋಡಿ ಇವನಿಗೆ ವೈರಾಗ್ಯ. ಅಲ್ಲಿವರೆಗೆ ಬಂದಿರಲಿಲ್ಲ. ಕೈಯಲ್ಲಿ ಹಣ ಇರುವಾಗ ಶ್ರೀಮಂತಿಕೆಯ ಅಹಂಕಾರದೊಳಗೆ ಯಾರನ್ನ ನೋಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಹಣ ಕಳ್ಕೊಂಡಿದ್ದಾನೆ. ಬಂಧುಗಳು, ಜ್ಞಾತಿಗಳು, ತನ್ನ ಸಂಬಂಧಿಕರು ಬೈತಾರೆ, ಉಗುಳುತ್ತಾರೆ, ಹೊಲಸಾಕ್ತಾರೆ. ಏವಂ ತ್ರಯೋದಶಾನರ್ಥಾಃ ಅರ್ಥಮೂಲಾದತ್ತಾನೃಣಾಂ. ಬುದ್ಧವಾರಿಗೆ ಕೃಷ್ಣ ಹೇಳ್ತಾನೆ, ಇದು ಬರೀ ಇವನ್ ಪರಿಸ್ಥಿತಿಯಲ್ಲ, ಪ್ರಪಂಚದೊಳಗೆ ಯಾವುದೇ ವ್ಯಕ್ತಿ ನನ್ನತ್ರ ಹಣ ಇದೆ ಅಂತ ದುರಹಂಕಾರ ಪಟ್ರೆ ಅವರಿಗೆ ಆಗೋ ಪರಿಸ್ಥಿತಿ ಇದೆ ನೋಡಿ. ಹಣ ಸಂಪಾದನೆ ಮಾಡಿ ನಿಮ್ಮ ಜೀವನಕ್ಕೆ ಬೇಕಾಗುವಷ್ಟು ಮಾಡಿ, ಅಕಸ್ಮಾತ್ ನಿಮ್ಮ ಜನ್ಮಾಂತರದ ಪುಣ್ಯದಿಂದ ದೇವರು ನಿಮಗೆ ಹೆಚ್ಚು ಕೊಟ್ಟಿದ್ರೆ ಇನ್ನೊಬ್ಬರಿಗೆ ಕೊಡಿ. ತಗೊಂಡಂತೂ ಹೋಗಲ್ಲ, ಬರೆಗೈಯಿಂದ ಹೋಗಬೇಕು. ನಿಮ್ಮ ಮಕ್ಕಳಿಗೆ ಕೊಡಿ, ಹೆಂಡತಿ ಮಕ್ಕಳಿಗೆ ಕೊಡಿ, ನಿಮಗೆ ಬಾಂಧವರಿಗೆ ಕೊಟ್ಟಾದ ಮೇಲೂ ಯಾರಿಗೆ ಅವಶ್ಯಕತೆ ಇದೆ ಕೊಡಿ. ಅವರ ಪ್ರೀತಿ ನಿಮ್ಮ ಮೇಲೆ ಬರುತ್ತೆ. ಯಾವಾಗಲೂ ನೋಡಿ, ಮನುಷ್ಯನಿಗೆ ಹಣ ಬೇಕು, ಹಣದಿಂದ 15 ಅನರ್ಥ ಆಗತ್ತಂತ. ಹಣ ಇದ್ರೆ, ಹಣದ ಮೇಲಿನ ವ್ಯಾಮೋಹ ಇದ್ರೆ, ಅಥವಾ ಹಣ ಇದೆ ಅನ್ನುವ ಅಹಂಕಾರ ಯಾರಿಗಾದರಿದ್ರೆ ಹಣದಿಂದ 15 ಅನರ್ಥಗಳು. ಅನರ್ಥ ಅಂದ್ರೆ ಗೊತ್ತಲ್ಲ ನಿಮಗೆ? ಅನರ್ಥ ಅಂದ್ರೆ ಹಣದಿಂದ ನಮಗಾಗುವ ಕೆಟ್ಟದ್ದು, ಅದನ್ನು ಅನರ್ಥ ಅಂತಾರೆ. ಹಣ ಇದ್ದ ಅಹಂಕಾರ ಪಟ್ಟರೆ ಹಣದಿಂದ ಕೆಟ್ಟದ್ದು 15 ಆಗತ್ತಂತ. ಮೊದಲನೇದ್ದು ಸ್ಥೇಯ, ಕಳ್ಳತನ. ಎರಡನೇದ್ದು ಇನ್ನೊಬ್ಬರನ್ನ ಹಿಂಸೆ ಮಾಡಬೇಕು ಅನ್ನೋ ಬುದ್ಧಿ ಬರ್ತದೆ. ಮೂರನೇದ್ದು ಸುಳ್ಳು ಮಾತಾಡಬೇಕು ಅಂತ ಬುದ್ಧಿ ಬರ್ತದೆ. ನಾಲ್ಕನೇದ್ದು ವಂಚನೆ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ಕೈಯಲ್ಲಿ ಹಣ ಇದ್ದಾಗ ಅದನ್ನು ತಗೋಬೇಕಿದೆ, ನಮ್ಗೇನ್ರಿ ಕಡಿಮೆ ಇದೆ, ಅಯ್ಯೋ 6,000 6,000 ಬಡವರಿಗ್ರಿ ಅದು, ಕೊಟ್ಟಿಗಳು ತಗೊಳ್ರಿ, 6 ಇದ್ರೆ 8 ಕೊಟ್ಟು ತಗೊಳ್ರಿ. ದುರಹಂಕಾರ ಬರ್ತದೆ ಹಣದಿಂದ. ಇದನ್ನು ತಗೋಬೇಕು, ಅದನ್ನು ತಗೋಬೇಕು. ಫ್ಲೈಟಿಗೆ 20,000 ಪರವಾಗಿಲ್ಲ, ತೆಗೆಸ್ರಿ ಟಿಕೆಟು, ನಮ್ಗೇನು ಕಡಿಮೆ ಇದೆ. ಈ ತರಹದ ದುರಹಂಕಾರ ಬರ್ಲಿಕ್ಕೆ ಶುರು ಆಗುತ್ತೆ. ಹಣ ಇದ್ದದ್ದಕ್ಕೆ ತನಗೆ ಯಾರು ಏನನ್ನಬಾರದು, ತಾನು ಶ್ರೀಮಂತ, ಏನ್ರಿ ಸ್ವಲ್ಪ ಏನ್ರಿ ನಮ್ಮನ್ನು ಹಿಂಗಂದ್ರಿ ನೀವು, 20 ಚೀಲ ಮಠಕ್ಕೆ ಅಕ್ಕಿ ಕೊಟ್ಟಿದ್ದೇನೆ, ನಮ್ಮನ್ನು ಆಚೆ ಸರಿಯಾದ ಸಿಟ್ಟು ಬಂದು ಬಿಡ್ತದೆ. ಹಣದ ವ್ಯಾಮೋಹದಿಂದ, ಅಹಂಕಾರದಿಂದ ಸಿಟ್ಟು ಮಾಡ್ಕೊಳ್ತಾನೆ. ಪದೇ ಪದೇ ನನಗೆಲ್ಲರೂ ಮಾತಾಡಿಸ್ಲಿ ಅಂತಾನೆ, ನನಗೆಲ್ಲರೂ ಗೌರವ ಕೊಡ್ಲಿ ಅಂತಾನೆ. ಅಲ್ಲ, ನಿನ್ನತ್ರ ಹಣ ಇದ್ರೆ ಯಾಕೆ ಎಲ್ಲರೂ ಕೊಡ್ತಾರೆ? ನಿನ್ನೆ ಶ್ರೀಮಂತ, ಜಗತ್ತೊಳಗೆ ಎಲ್ಲರಿಗೂ ಅವ್ರವ್ರದ್ದೇ ಇದೆ. ಎಲ್ಲರಿಂದ ಅಪೇಕ್ಷೆ ಪಡ್ತಾನೆ. ಯಾರೋ ಏನಾದರೂ ಮಾತಾಡಿದರೆ ದರ್ಪ ಬರ್ತದೆ, ಇನ್ನೊಬ್ಬರಲ್ಲಿ ಒಡಕ ಬುದ್ಧಿ ಹುಟ್ಟಿಸ್ತಾನೆ. ತನ್ನಲ್ಲಿ ಹಣ ಇದ್ದದಕ್ಕೆ ಇನ್ನೊಬ್ಬರನ್ನ ದೂರ ಮಾಡ್ತಾನೆ, ಶತ್ರುತ್ವ ಕಟ್ಕೊಳ್ತಾನೆ, ವೈರ ಕಟ್ಕೊಳ್ತಾನೆ. 1, 2, 15 ಅನರ್ಥ ಇದೆ ಹಣದಿಂದ. ಇದು ಕೇವಲ ಬ್ರಾಹ್ಮಣನ ಕಥೆಯಲ್ಲ, ಒಂದರ್ಥದಲ್ಲಿ ನಮ್ಮೆಲ್ಲರ ಕಥೆ. ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಪ್ರಪಂಚದೊಳಗೆ ಅರ್ಥ ಮೂಲಾಹ, ಸಂಪಾದನೆ ಮಾಡುವ ಹಣದಿಂದ 15 ಅನರ್ಥಗಳನ್ನು ಜೀವ ಪಡಿತಾನೆ. ಎಚ್ಚರದಿಂದ ಇರಿ. ಬೇಕಾದಷ್ಟು ಸಂಪತ್ತು. ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮನಿಗೆ ತ್ರಿಪಾದ ಭೂಮಿಯನ್ನು ದಾನ ಮಾಡ್ತಿದ್ದ. ಇಡೀ 14 ಲೋಕ ಬ್ರಹ್ಮಾಂಡವನ್ನೇ ಪರಮಾತ್ಮನಿಗೆ ದಾನ ಮಾಡ್ತಿದ್ದ ವಾಮನ ಪರಮಾತ್ಮನಿಗೆ. ಬಲಿರಾಜ ಎಳ್ಳಷ್ಟು ಅಹಂಕಾರ ಇರಲಿಲ್ಲ, ನಾನು ದಾನ ಕೊಟ್ಟೆ ಅಂತ.
ಸಂಪತ್ತು ಇರಲಿ, ಅಹಂಕಾರಕ್ಕೆ ಗುರಿಯಾಗೋದು ಬೇಡ. ಕೊನೆಗೆ ಈ ಬ್ರಾಹ್ಮಣನ ಪರಿಸ್ಥಿತಿ ಹೇಗಾಯಿತು? ಬದುಕಲಿಕ್ಕೂ ಆಗ್ತಿಲ್ಲ, ಸಾಯ್ಲಿಕ್ಕೂ ಆಗ್ತಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂದರೆ ಅದು ದೊಡ್ಡ ಪಾಪ. ನಾವಾಗ ನಾವು ಸಾಯೋ ಹಂಗಿಲ್ಲ, ಅವನ ಮರಣ ಕೊಟ್ಟಾಗ ಹೋಗಬೇಕು. ಸಾಯೋ ಹಾಗೂ ಇಲ್ಲ, ಬದುಕಿದ್ರೆ ಯಾರು ಮಾತಾಡಿಸ್ತಿಲ್ಲ. ಊಟಕ್ಕೆ ಅನ್ನ ಇಲ್ಲ, ಮೈ ಮೇಲೆ ಉಗುಳುತ್ತಾರೆ, ಹೊಲಸಾಕ್ತಾರೆ. ಕೊನೆಗೆ ಅವನಿಗೆ ವೈರಾಗ್ಯ ಬಂತು, ದೇಹದ ಮೇಲೆ ವ್ಯಾಮೋಹ ಬಿಟ್ಟ. ಯಾರು ನನ್ನವರಲ್ಲ, ಇವತ್ತು ನಾನು ಪಡುವ ಈ ದುಃಖಕ್ಕೆ ಯಾರೂ ಹೊಣೆಗಾರರಲ್ಲ ಅಂತಾನೆ. ಅವನೇ ಭಿಕ್ಷು. ಅವನ ಹಾಡಿದ್ದೆ ಭಿಕ್ಷು ಗೀತಾ ಅಂತ ಪ್ರಸಿದ್ಧ ಆಯಿತು ಭಾಗವತದಲ್ಲಿ. ಒಂದು ಕಾಲದಲ್ಲಿ ಅಹಂಕಾರದಿಂದ ಮೆರೆಯುವ ವ್ಯಕ್ತಿ ಹಣ ಕಳ್ಕೊಂಡ ಮೇಲೆ ಎಲ್ಲರೂ ತನಗೆ ಮಾಡಿದ ಅವಮಾನದಿಂದ ವೈರಾಗ್ಯ ಬಂದು ಒಬ್ಬ ಭಿಕ್ಷುವಾದ, ಸನ್ಯಾಸಿಯಾದ. ಆ ಭಿಕ್ಷು ದಾರಿಯಲ್ಲಿ ಓಡಾಡುವಾಗಂತಾನೆ, ನನಗಿವತ್ತು ಎಲ್ಲರೂ ಉಗುಳುತ್ತಾರೆ, ಎಲ್ಲರೂ ನನ್ನ ಮೈ ಮೇಲೆ ಹೊಲಸಾಕ್ತಾರೆ, ಯಾರು ನನ್ನನ್ನು ನೋಡಿ ಬೈತಾರೆ, ಇದಕ್ಕೆ ಹೊಣೆಗಾರರು ಅವರಲ್ಲ ಅಂತಾನೆ. ಹಾಗಾದ್ರೆ ಯಾರಿದೆ ಹೊಣೆಗಾರರು? ನಾನೂ ಅಲ್ಲ. ನನ್ನ ಹತ್ರ ಹಣ ಇದ್ದಾಗ ನಾನು ಮಾಡಿರಬಹುದು, ನನಗೆ ಹಾಗೆ ಮಾಡಿದ್ಯಾರು? ನನ್ನ ಹತ್ರ ಹಣ ಇದ್ದಾಗ ಯಾರನ್ನು ಗೌರವದಿಂದ ಕಾಣದೇ ಇರೋ ಹಾಗೆ ನನಗೆ ಮಾಡಿದ್ದು ನನ್ನ ಮನಸ್ಸು. ಹಾಗಾದ್ರೆ ನಾನಿವತ್ತು ಪಡುವ ದುಃಖಕ್ಕೆ, ಇವತ್ತು ಪಡುವ ಕಷ್ಟಕ್ಕೆ, ಆ ದುರ್ಬುದ್ಧಿ ನನಗೆ ಬರೋದಕ್ಕೆ ಜನ್ಮಾಂತರದ ಕರ್ಮ, ಮನಸ್ಸು ಕಾರಣಕ್ಕೆ ಬರುತ್ತು. ನಾನು ಯಾಕೆ ಇವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಅಂತಿದ್ದ. ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮಾನ ಚ ಕರ್ಮ ಕಾಲ ಮನಃಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ಯತ್. 23ನೇ ಅಧ್ಯಾಯ 43ನೇ ಶ್ಲೋಕ. ಭಿಕ್ಷು ಹಾಡುವ ಗೀತ ಇದು. ಅವನ ಬಾಯಿಯಿಂದ ಮೊದಲನೇ ಮಾತು, ಇವರು ಯಾರೂ ನಮ್ಮ ಸುಖ ದುಃಖಕ್ಕೆ ಕಾರಣ ಅಲ್ಲ. ಇವತ್ತು ನಾನು ಅನುಭವಿಸುವ ದುಃಖಕ್ಕೆ ದೇವತೆಗಳು ಅಲ್ಲ, ನಚ ಕರ್ಮ ಕಾಲ, ಕರ್ಮನೂ ಅಲ್ಲ, ಕಾಲನೂ ಅಲ್ಲ ಅಂತಾನೆ. ಮನಃಪರಂ ಕಾರಣ ಮಾಮನಂತೆ. ಅವತ್ತು ಜ್ಞಾತಿಗಳನ್ನ, ಬಂಧುಗಳನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಮನಸ್ಸು ಬರಲಿಲ್ಲ. ಅವತ್ತು ನನ್ನಲ್ಲಿದ್ದಾಗ ಕೊಡಬೇಕು ಅಂತ ಮನಸ್ಸು ಬರಲಿಲ್ಲ. ಇವತ್ತು ನಾನು ಕಳ್ಕೊಂಡಾಗ ನನಗೇನೂ ಸಿಗಲಿಲ್ಲ. ಅವಮಾನ, ನಿಂದೆ, ಇನ್ನೊಬ್ಬರಿಂದ ಬಯಸ್ಕೊಳ್ಳೋದು, ಇದೆಲ್ಲದಕ್ಕೂ ಪ್ರಧಾನವಾದದ್ದು ಮನಸ್ಸು. ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು, ಯಾರಿಗೆ ಬಂದಿಲ್ವಾ? ಹಾಗಾದರೆ ನಾವು ಇವತ್ತು ಅನುಭವಿಸುವ ಸುಖ ದುಃಖಗಳಿಗೆ ಮನಸ್ಸೇ ಕಾರಣ ಅಂದ್ರೆ ದೇವರ ಕಾರಣ ಅಲ್ಲ ಎಂತಾಯ್ತಲ್ಲ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ ಅಂತ ಶಾಸ್ತ್ರ ಹೇಳುತ್ತದೆ. ಬಂಧಕನು ಅವನೇ, ಮೋಚಕನು ಅವನೇ. ಸುಖ ದುಃಖಗಳನ್ನು ಕೊಡೋನು ದೇವರೇ ಅಂದ ಮೇಲೆ ನಮ್ಮ ಸುಖಕ್ಕೆ ಮನಸ್ಸು ಕಾರಣ ಅಂತ ಆಗಿಬಿಟ್ರೆ ದೇವರು ಕಾರಣ ಅಲ್ವಾ? ಹಾಗಾದರೆ ಮನಸ್ಸಿನಿಂದಲೇ ಸುಖ ದುಃಖಗಳಾಗತ್ತೆ ಅಂದ ಮೇಲೆ ದೇವರೇ ಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ಕೋಬೇಡಿ. 45ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ. ಅದೇ ಭಿಕ್ಷುನೇ ಹೇಳ್ತಾನೆ, ಮನಸ್ಸು ಸ್ವತಂತ್ರವಾಗಿ ಕಾರಣವಲ್ಲ. ಇವತ್ತು ಸುಖ ದುಃಖಗಳಿಗೆ ಕಾರಣವಾದದ್ದು ಮನಸ್ಸಾದರೂ ಆ ಮನಸ್ಸು ಈ ತರಹ ಮಾಡುವಂತೆ ಅದಕ್ಕೆ ಪ್ರೇರಣೆ ಮಾಡೋನೊಬ್ಬನು ಬೇಕಲ್ಲ. ಯಾಕೆ ನೀನು ಅವ್ರ ಜೊತೆಗೆ ಸುಖವಾಗಿ ಮಾತಾಡಲಿಲ್ಲ? ನಿನ್ನ ಹತ್ರ ಹಣ ಇದ್ದಾಗ ಯಾಕೆ ಅವ್ರನ್ನ ಹಚ್ಕೊಳ್ಳಿಲ್ಲ? ಹಾಗೆ ನಿನಗೆ ಮನಸ್ಸು ಬಂತು ಯಾಕೆ? ನಿನ್ನಷ್ಟಕ್ಕೆ ನೀ ಸ್ವತಂತ್ರವಾಗಿಂತೂ ಮನಸ್ಸಿನಿಂದ ಮಾಡಿದ್ದಲ್ಲ. ಹಾಗಾದ್ರೆ ಆ ಕರ್ಮಗಳನ್ನು ಮಾಡುವಂತೆ ನನ್ನ ಮನಸ್ಸಿಗೆ ಪ್ರೇರಣೆ ಮಾಡೋನೊಬ್ಬನಿದ್ದಾನೆ ಅಂತಾನೆ. ಆನಿ ಅನೀಹ ಆತ್ಮ ಮನಸಸ್ಸಮೀಹಿತಂ ಹಿರಣ್ಯಯೋ ಮತ್ಸಕ ಉದ್ವಿಚಷ್ಟೇ ಮನಸ್ವಲಿಂಗಂ ಪರಿಗೃಹ್ಯ ಕಾಮಾನ್ ಜುಷನ್ನಿಬದ್ಧಃ ಗುಣಸಂಗತೋಸೌ. ಸತ್ವಗುಣ, ರಜೋಗುಣ, ತಮೋಗುಣ ಅವುಗಳಿಂದ ಮಿಶ್ರಿತವಾಗಿದೆ ಮನಸ್ಸು ಅನ್ನೋದಕ್ಕಾಗಿ ಆ ಮನಸ್ಸಿಗೆ ಆ ಪ್ರೇರಣೆ ದೇವರು ಕೊಡ್ತಾನೆ. ಯಾರನ್ನೋ ಪ್ರೀತಿ ಮಾಡ್ತಾನೆ, ಯಾರನ್ನೋ ಸಿಟ್ಟು ಮಾಡ್ತಾನೆ, ಬೇಕಾದವರನ್ನ ಒಳ ಕರೀತಾನೆ, ಬೇಡಾದವರನ್ನ ದೂರ ತಳ್ತಾನೆ, ತನ್ನತ್ರ ಇದ್ದಾಗ ಅಹಂಕಾರ ಪಡ್ತಾನೆ, ಕಳ್ಕೊಂಡಾಗ ದುಃಖ ಪಡ್ತಾನೆ. ಮನಸ್ಸಿಗೆ ಪ್ರೇರಕ ಪರಮಾತ್ಮನಾದರೂ ಕೂಡ ಅದನ್ನು ಮಾಡೋದಕ್ಕೆ ಭಗವಂತ ಮನಸ್ಸಿಗೆ ಆ ಒಂದು
ಇಚ್ಛೆಯನ್ನ, ಭಾವನೆಯನ್ನ ಮನಸ್ಸಿಗೆ ದೇವರು ಕೊಡ್ತಾನೆ. ಅದು ಕಾರಣವಾಗತ್ತೆ, ಓಡಾಡ್ತಿರ್ತದೆ. ಹಾಗಾದರೆ ದೇವರ ಇಚ್ಛೆಯಂತೆ ನಮ್ಮ ಮನಸ್ಸು ಕೆಟ್ಟದ್ದೋ ಒಳ್ಳೆಯದೋ ಮಾಡತ್ತೆ ಅಂತಾರೆ. ಮತ್ತು ಮನಸ್ಸು ಕಾರಣ ಅಂತ ಯಾವ ಅರ್ಥದಲ್ಲಿ ಅಂದ್ರು ಇವರು? ದೇವರ ಇಚ್ಛೆ, ಪರಮಾತ್ಮನ ಸಂಕಲ್ಪದಂತೆ ನಮ್ಮ ಮನಸ್ಸು ಯಾರನ್ನೋ ಕೆಟ್ಟದ್ದು ಒಳ್ಳೆಯದು ಮಾಡಬೇಕು. ಮತ್ತೆ ಇವರು ಅಂದ್ರೆ ಹೇಗಂದ್ರೆ ನೋಡಿ, ಈ ಮನಸ್ಸು ಹೇಗಿದೆ ಅಂದ್ರೆ, ಅನೇಕ ಸಲ ನಾನು ಹೇಳಿದ್ದೇನೆ, ನಮ್ಮ ಇಡೀ ಶರೀರದೊಳಗೇನೆ ಭಗವಂತ ಮಾಡಿದ ದೊಡ್ಡ ಒಂದು ಕಿಡ್ನಿ, ಲಿವರು, ಲಂಗ್ಸು, ಹಾರ್ಟು, ಕಣ್ಣು, ಮೂಗು ಎಲ್ಲದರೊಳಗೆ ಪ್ರಧಾನವಾದದ್ದು ದೇವರಿಟ್ಟದ್ದು ಮನಸ್ಸು. ಒಬ್ಬ ವ್ಯಕ್ತಿಯನ್ನ ಜೋರಾಗಿ ಕಪಾಳಿ ಹೊಡೀರಿ, ಆ ನೋವು ಎಷ್ಟೊತ್ತಿರತ್ತೆ ಹೇಳಿ? ಯಾರನ್ನೇ ನಾವು ಹೊಡೆದರೆ ಆ ನೋವು ಎಷ್ಟೊತ್ತಿರತ್ತೆ? 2 ನಿಮಿಷ ಇರುತ್ತೆ, 3 ನಿಮಿಷ. ಪಹಾರೆ ಜೋರು ಹೊಡೆದಿದ್ರೆ ಅರ್ಧ ಗಂಟೆ ಇರಬಹುದು. ಅದೇ ವ್ಯಕ್ತಿಯನ್ನ ಕೆಟ್ಟ ಮಾತಿನಿಂದ ಒಂದು ಬಾರಿ ಮನಸ್ಸು ನೋವಾಗಿ ಬೈರಿ, ಆ ದುಃಖ ಎಷ್ಟೊತ್ತಿರುತ್ತೆ? ಆಯುಷ್ಯರೋವರೆಗೆ. ಕಣ್ಣಿಗೆ ನೋವಾದರೆ, ಕಿವಿಗೆ ನೋವಾದರೆ, ಕಾಲಿಗೆ ನೋವಾದರೆ ಅರ್ಧ ಗಂಟೆ, 1 ಗಂಟೆಯಲ್ಲಿ ನೋವಾಗುತ್ತೆ. ಮನಸ್ಸಿಗೆ ನೋವಾದರೆ, ಮನಸ್ಸು ನೋಯುವ ಮಾತುಗಳಾದರೆ, ಒಬ್ಬ ವ್ಯಕ್ತಿಯಿಂದ ಮನಸ್ಸಿಗೆ ನೋವಾದರೆ ಆಯುಷ್ಯನೇ ಹೋಯಿತು. ಅವನ ಬಗ್ಗೆ ಒಳ್ಳೆಯ ಮನಸ್ಸು ಬರೋದೇ ಇಲ್ಲ. ಮನಃಪರಂ ಕಾರಣ ಮಾಮನಂತಿ. ಹಾಗಾಗಿ ನಮ್ಮ ಶರೀರ, ನಮ್ಮ ಇಡೀ ದೇಹದೊಳಗೆ ಅದೊಂದು ದೇವರಿಟ್ಟಿದೆ, ಅದು ಒಂದು ಚೆನ್ನಾಗಿದ್ರೆ ಸಾಕು. ಅದಕ್ಕೆ ಜಗನ್ನಾಥದಾಸರಂದ್ರು ಶ್ರವಣ ಮನಕಾನಂದವೀಯುವುದು. ಯಾಕೆ ಶ್ರವಣ ಕಿವಿಗೆ ಆನಂದ ಇರುವುದು, ಶ್ರವಣ ಕಣ್ಣಿಗೆ ಆನಂದ ಇರುವುದು, ಶ್ರವಣ ಕಿಡ್ನಿಗೆ ಆನಂದ ಅನ್ಬೋದಾಗಿತ್ತಲ್ಲ, ಕಿಡ್ನಿಗೆ, ಲಿವರ್ಗೆ, ಲಂಗ್ಸ್ಗೆ ಅಲ್ಲಿಲ್ಲ. ದೇವರ ಕತೆ ಮನಸ್ಸಿಗೆ ಆನಂದವಿರುವುದು ಅಂದ್ರೆ ಅದು ಒಂದು ಆನಂದವಾಗಿದ್ದರೆ ಸಾಕು. ಮನಸ್ಸು ಒಂದು ಆನಂದವಾಗಿದ್ದರೆ ಇಡೀ ಶರೀರದೊಳಗೆಲ್ಲ ಇಂದ್ರಿಯಗಳು ಆಕ್ಟಿವಿಟಿ ಆಗಿರ್ತವೆ. ಅದು ಒಂದು ಕೆಟ್ಟು ಹೋದರೆ ಸಾಕು. ಹಾಗಾಗಿ ನಾನೇ ಮಾಡಿದ, ನನ್ನ ಮನಸ್ಸಿನಿಂದ ಮಾಡಿದ್ದನ್ನೇ ಇವತ್ತು ನಾನು ಅನುಭವಿಸ್ತಾ ಇದ್ದೇನೆ. ನನ್ನ ಮನಸ್ಸಿಗೆ ಆ ಪ್ರೇರಣೆ ದೇವರು ಕೊಟ್ಟ ಅನ್ನೋದಕ್ಕಾಗೇನೆ ಬಂಧುಗಳನ್ನೆಲ್ಲ ದೂರ ಮಾಡಿಕೊಂಡೆ. ಇವತ್ತು ಬಂಧುಗಳನ್ನು ದೂರ ಮಾಡಿಕೊಂಡು ದುಃಖದಲ್ಲಿ ಒದ್ದಾಡ್ತಿದ್ದೇನೆ. ಹಾಡ್ತಾನೆ ಹಾಡ್ತಾನೆ ಆ ಭಿಕ್ಷು ತನ್ನ ದುಃಖವನ್ನ, ಒಂದು ಕಾಲದಲ್ಲಿ ಶ್ರೀಮಂತನಾದಾಗ ತಾನು ತೋರಿಸಿದ ದರ್ಪ ಅಹಂಕಾರಗಳು ಇವತ್ತು ಹಣ ಕಳ್ಕೊಂಡಾಗ ತನ್ನನ್ನು ಭಿಕ್ಷು ಮಾಡಿದೆ. ಆದರೆ ಭಿಕ್ಷೆ ಆದಾಗ ತಾನು ದುಃಖ ಪಡಲಿಲ್ಲ. ವೈರಾಗ್ಯದಿಂದ ಎಲ್ಲರ ಮನೆ ಮನೆಗೆ ಓಡಾಡುವಾಗ ಇದನ್ನು ಹಾಡ್ತಾ ಹೊರಟಿದ್ದ. ನೀವ್ಯಾರು ನನಗೆ ಸುಖ ದುಃಖಕ್ಕೆ ಕಾರಣ ಅಲ್ಲಪ್ಪ, ಯಾಕೆ ನಿಮ್ಮಲ್ಲಿ ಸಿಟ್ಟು ಮಾಡಲಿ? ನಾನು ನಿಮ್ಮಲ್ಲಿ ನಾನು ಸಿಟ್ಟು ದ್ವೇಷ ಮಾಡೋದಿಲ್ಲ. ಎಲ್ಲದಕ್ಕೂ ಪ್ರಧಾನವಾದದ್ದು ಇನ್ನೊಂದು ಮಾತಾಡ್ತಾನೆ. ಈಗ ನೋಡಿ, ನಿಮಗೆ ಕುಡಿಯೋದಕ್ಕೆ ಕಾಫಿ ಬೇಕು, ಸ್ನಾನ ಆಗಿದೆ, ಸ್ನಾನ ಮಾಡಿ ಇವತ್ತು ಅಮಾವಾಸ್ಯ ತರ್ಪಣ ಕೊಟ್ರಿ, ದರ್ಶ ಅಮಾವಾಸ್ಯ ತರ್ಪಣ ಕೊಟ್ಟು ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಹೋಗೋದ್ರಲ್ಲಿ ಕಾಫಿ ಖಾಲಿ ಆಗುತ್ತೆ. ಒಬ್ಬರು 2 ಸಲ ಕುಡಿದಿದ್ದಾರೆ, ಒಬ್ಬರು ಒಂದೇ ಸಲ, ಏನೋ ಆಗಿ ಹೊಟ್ಟೆ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಮಾಡೋ ಕೆಲಸ ಏನು? ಮೇಲೆ ಅಡಿಗೆಯವ್ರ ಹತ್ರ ಹೋಗ್ತೀರಿ. ಖಾಲಿ ಆಗಿದೆ, ಹೋಗ್ಲಿ ಬಿಡು, ಇವತ್ತೊಂದಿನ ಕುಡಿದೇ ಇದ್ರೆ ಆಗಲ್ಲ ಅಂತಿಲ್ಲ, ಅಲ್ಲಿ ಹೋಗಿ ಕೇಳೋಣ ಅಂತೀರಿ. ಮತ್ತೇನ್ರಿ ಡಬ್ಬಿಯಲ್ಲಂತೂ ಖಾಲಿ ಆಗಿದೆ, ಸ್ವಲ್ಪ ನಮ್ಮ ಸಲುವಾಗಿ ಮಾಡಿ ಕೊಡ್ತೀರಾ ಅಂತ. ಅಡಿಗೆಯವರು ಇಲ್ಲ, ನಾವು ಮಾಡೋದೆಲ್ಲ ಮಾಡಿ ಮುಗಿದಾಗಿದೆ, ಇನ್ನೇನಿದ್ರು ಸಾಯಂಕಾಲಕ್ಕೆ ಕಾಫಿ ಬಂತು ನೋಡಿ, ಕೋಪ. ಹೌದೋ ಇಲ್ಲ ಹೇಳಿ? ಅಡಿಗೆಯವ್ರದ್ದೇನು, ಅವ್ರು ನಿಮ್ಗೆ ಬೇಕಾದ ತಂದಿಟ್ಟಿದ್ದಾರೆ. ಇರುವ 35-40 ಜನರಿಗೆ ಆಗುವಷ್ಟು ಕಾಫಿನೇ ಅಲ್ಲಿದೆ. ಕುಡಿಯೋರಲ್ಲಿ ಯಾರೋ 2 ಸಲ ಹಾಕೊಂಡು ಕುಡಿದಿದ್ದಾರೆ, ಅಥವಾ ಯಾರೋ ಏನೋ ಆಗಿದೆ, ಅದು ಏನೋ ಆಗ ಮುಗಿದಿದೆ. ಇವಾಗ ನಾವು ಮಾಡೋದಿಲ್ಲ, ಏನಿದ್ರು ಇವಾಗ ಸಾಯಂಕಾಲಕ್ಕೆ ನಾವು ಕಾಫಿ ಮಾಡೋದು, ಇವಾಗ ನಮ್ದು ಮುಗಿದಿದೆ ಅಂತ ಅಡಿಗೆಯವರು ಅಂದ್ರೆ ಎಷ್ಟು ಮಾತು ಬರ್ತವೆ ನಮ್ಮ ಬಾಯಿಯಿಂದ. ಓ, ನಾವೇನು ಹಾಗೆ ಬಂದೀವ, ಹೀಗೆ ಬಂದೀವ, ನಾವು ಅಷ್ಟು ಕೊಟ್ಟಿವಿ, ನಾವು ಇಷ್ಟು ಕೊಟ್ಟಿವಿ. ಅಲ್ಲ, ಅವ್ರದ್ದೇನ್ರಿ ತಪ್ಪು? ಅವ್ರು ಕೊಡೋದಿಲ್ಲ ಅಂದಿಲ್ಲ, ನಾವು ಮಾಡಬೇಕಾದದ್ದು ಮಾಡೀವಿ. ಪ್ರತಿನಿತ್ಯನೂ ಒಂದು ಡಬ್ಬೆ ಮಾಡಿಟ್ಟಿರ್ತೀವಿ, ನಿತ್ಯನೂ ಎಲ್ಲರಿಗೂ ಸಾಲೋದು. ಇವತ್ತು ಯಾಕೆ ಸಾಲಿಲ್ಲ? ತಪ್ಪು ಯಾರ್ದು?
ಯಾಕಂದ್ರೆ ಇವಾಗ ಕಾಫಿ ಮಾಡಿಟ್ಟಾಗಿದೆ, ಇನ್ನು ಮುಂದಿನ ಟಿಫಿನ್ದು ಅಡಿಗೆ ನಾವು ನೋಡಬೇಕು. ಎರಡೆರಡು ಮೂರು ಸರಿ ಕಾಫಿನೇ ಮಾಡ್ತಾ ಕೂತ್ರೆ ಅಡಿಗೆ ಮಾಡೋರು ಯಾರು? ಮತ್ತೆ ಸಕಾಲಕ್ಕೆ ನೀವು ಊಟಕ್ಕೆ ಬಂದಾಗ ಯಾಕಪ್ಪ ತಡ ಆಯ್ತು ಅಂತೀರಿ. ನಿಮ್ ಕಾಫಿ ಕೊಡೋದಲ್ಲಿ ತಡ ಆಯ್ತು ಅಂತ ಹೇಳಿಕ್ಕಾಗತ್ತಾ? ಪ್ರಾಕ್ಟಿಕಲ್ ಸುಮ್ಮನೆ ಉದಾಹರಣೆ ಹೇಳಿದೆ. ನನ್ನ ದೇಹಕ್ಕೆ ನನಗ ಬೇಕಾದದ್ದು ಸಿಗಲಿಲ್ಲ ಅಂದ್ರೆ ಎಷ್ಟು ಮಾತುಗಳನ್ನು ಮನುಷ್ಯ ಖರ್ಚು ಮಾಡ್ತಾನೆ. ಈಗ ನಿಮಗೆ ಅಕಸ್ಮಾತ್ ಲೋಟದಲ್ಲಿ ಡಬ್ಬದಲ್ಲಿ ಕಾಫಿ ಮುಗಿದಿತ್ತು, ಅಡುಗೆಯವ್ರ ಹತ್ರ ಕೇಳಿದ್ರಿ, ಅವರು ಕೊಡಲ್ಲ ಅಂದ್ರೆ ಸಿಟ್ಟು ಬಂತು. ಯಾರೋ ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ಅವರು ಬಂದು ನಿಮ್ಗೆ ಹೇಳ್ತಾರೆ, ನೀವು ಕಾಫಿ ಕುಡಿದ್ರೇನ್ರಿ? ನಾನು ಕೊಡದೆ, ನೀವು ಕುಡಿದ್ರ? ಇಲ್ಲ, ನಾನು ಹೋಗೋದ್ರಲ್ಲಿ ಮುಗಿದಿತ್ತು. ನೀವೇನಂತೀರ ಅವರಿಗೆ? ಅಡುಗೆಯವ್ರ ಹತ್ರ ಹೋಗಾರಲ್ಲ, ಹೋಗ್ಲಿ ಬಿಡ್ರಿ, ಸಾಯಂಕಾಲ ಮಾಡ್ತಾರಲ್ಲ, ಕುಡೀರಿ. ನಮಗಾದ್ರೆ ಆಗಿಂದ ಹೋಗಿ ಅಡಿಗೆಯವ್ರ ಹತ್ರ ಕೇಳ್ತೀವಿ ಕೊಡು ಅಂತ. ಇನ್ನೊಬ್ರು ಯಾರು ಬಂದು ನಮ್ಮ ಮುಂದೆ ಹೇಳಿದ್ರೆ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಅಡಿಗೆಯವ್ರ ಹತ್ರ ಹೋಗೋಣಲ್ಲ. ಅಯ್ಯೋ ಪಾಪ ಅವ್ರು ಅಡಿಗೆ ಮಾಡ್ಬೇಕಲ್ಲ, ಎಷ್ಟರ ಅವ್ರು ಒಂದ್ಸಲ ತಂದಿಟ್ಟು ಬಿಟ್ಟಿದ್ದಾರಲ್ಲ, ಏನು ಹಾಗೆ ಮುಗಿದಿರ್ಬೇಕು, ಮತ್ತೆ ಸಾಯಂಕಾಲ ಇರತ್ತಲ್ಲ. ಯಾಕೆ ಹೀಗಾಗತ್ತೆ ಹೇಳಿ? ಇದು ನನ್ನ ದೇಹ, ನನ್ನ ದೇಹ ನನಗೆ ಬೇಕು ಅಂತಾಗತ್ತೆ ಹೊರತು ನನಗೆ ಸಿಗದೇ ಇದ್ದಾಗ ಬರುವಷ್ಟು ಕೋಪ, ನನಗೆ ಸಿಗದೇ ಇದ್ದಾಗ ಆಗುವಷ್ಟು ದುಃಖ ಇನ್ನೊಬ್ಬರಿಗೆ ಸಿಗಲಿಲ್ಲ ಅಂದ್ರೆ ಆಗಲ್ಲ. ನಿನ್ನಂತೆ ಅವನಿಗೂ ಶರೀರ ಇದೆ, ನಿನ್ನಂತೆ ಅವನಿಗೂ ಕಾಫಿ ಬೇಕು, ನಿನ್ನಂತೆ ಅವನಿಗೂ ತಿಂಡಿ ಬೇಕು, ನಿನ್ನಂತೆ ಅವನಿಗೂ ಊಟ ಬೇಕು. ಆದರೆ ನನಗೆ ಸಿಗದೇ ಇದ್ದಾಗ ಆಗುವಷ್ಟು ದುಃಖ ಯಾಕೆ ಇನ್ನೊಬ್ರಿಗೆ ಆಗಲ್ಲ? ಅದಕ್ಕೆ ಹೇಳ್ತಾನೆ, ದೇಹಂ ಮನೋ ಮಾತ್ರ ಮಿದಂ ಗೃಹೀತ್ವಾ ಮಮಾಹಮಿತ್ಯನ್ಯಧಿಯೋ ಮನುಷ್ಯಾಃ ಏಷೋಹಮನ್ಯೋಯಮಿತಿ ಭ್ರಮೇಣ ದುರಂತ ಪಾರೇ ತಮಸಿ ಭ್ರಮಂತ್. ಈ ಮಾತು ಹೇಳ್ತಾನೆ ನೋಡಿ, ಭಿಕ್ಷು ಹೇಳ್ತಾನೆ, ದೇಹದ ಮೇಲೆ ಅಭಿಮಾನ ಪಡ್ತಾನೆ. ವಿಚಿತ್ರ ಅಂದ್ರೆ ತನ್ನ ಮನಸ್ಸಿಗೆ ನೋವಾದರೇನೆ ನೋವ, ಇನ್ನೊಬ್ಬರ ಮನಸ್ಸಿಗೆ ನೋವಾಗತ್ತಲ್ಲ. ನಿನಗೆ ಯಾರಾದರೂ ಬೈದ್ರೆ ನಿನ್ನ ಮನಸ್ಸಿಗೆ ನೋವಾಗತ್ತಲ್ಲ, ಹಂಗೆ ನೀನು ಮಾತಾಡುವಾಗಲೂ ವಿಚಾರ ಮಾಡು, ನಾನು ಮಾತಾಡಿದ್ದಕ್ಕೆ ಅವ್ರ ಮನಸ್ಸಿಗೆ ನೋವಾಗತ್ತೆ ಅಂತ ಯಾಕೆ ಅನ್ಕೋಬಾರ್ದು. ನಮ್ಮನ್ನ ಯಾರಾದರೂ ಏನೋ ಒಂದೆರಡು ಮಾತಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗತ್ತಲ್ಲ, ಹಾಗೆ ಮಾತಾಡುವಾಗ ನನಗೆ ನೋವಾದಂತೆ ನಾನು ಮಾತಾಡಿದ್ರೆ ಆ ವ್ಯಕ್ತಿಗೂ ಮನಸ್ಸಿದೆ, ನಾನಾಡುವ ಮಾತಿನಿಂದ ಅವನಿಗೂ ನೋವಾಗತ್ತೆ ಅನ್ನುವ ವಿಚಾರ ಮಾತಾಡುವಾಗ ಯಾಕೆ ಬರಲ್ಲ? ಹಾಗೆ ಬಂದು ಬಿಟ್ಟಿದ್ರೆ ಪ್ರಪಂಚದಲ್ಲಿ ಜಗಳನೇ ಬರಲ್ಲ ಯಾರಿಗೂ. ನನಗೆ ಯಾರೇನು ಅನ್ನಬಾರದು ಅಂತಾನೆ, ತಾನಿನ್ನೊಬ್ಬರಿಗೆ ಅನ್ನುವಾಗ ನನ್ನಂತೆ ಅವರಿಗೂ ಮನಸ್ಸಿದೆ, ನನಗೆ ದುಃಖ ಆದಾಗ ಅವರಿಗೂ ದುಃಖ ಆಗತ್ತೆ, ಯಾಕೆ ಅವರಿಗೆ ನಾನು ದುಃಖ ಕೊಡಬೇಕು? ಈ ವಿಚಾರ ಬಂದು ಬಿಡುತ್ತು ಅಂದ್ರೆ ಪ್ರಪಂಚದಲ್ಲಿ ಜಗಳವೇ ಇಲ್ಲ, ಯಾರಿಗೂ ವೈಮನಸ್ಸುಗಳೇ ಇಲ್ಲ. ಅದು ಹಾಗಾಗೋದಿಲ್ಲ ಅಂತಾನೆ. ಯಾಕಂದ್ರೆ ಅಷ್ಟಭಿಮಾನ ನಂದು ನಂದು ಅನ್ನುವ ದೇಹದ ಮೇಲೆ ಮಾಡ್ತಾನೆ. ಹಾಗಾಗಿ ಇದು ದೂರ ಆಗಬೇಕು ಅಂತಾದರೆ ಈ ದೇಹದ ಮೇಲಿರುವ ಅಭಿಮಾನ ಹೋಗಬೇಕು. ಇದಕ್ಕೆ ಪ್ರಧಾನ ಕಾರಣ ಮೊಟ್ಟ ಮೊದಲನೇದ್ದು ನಮ್ಮ ಪ್ರಾಚೀನ ಕರ್ಮಗಳು. ಆ ಕರ್ಮಗಳಿಗೆ ತಕ್ಕಂತೆ ಮನಸ್ಸು, ಅದನ್ನೆಲ್ಲ ಇಟ್ಟುಕೊಂಡು ದೇವರು ಇದನ್ನ ಮಾಡ್ತಾನೆ. ನಾವೆಲ್ಲರೂ ಭಗವಂತನ ಕೈಯಲ್ಲಿರುವ ಆಡುವ ಗೊಂಬೆಗಳು. ಸುಖವೇ ಬರಲಿ ದುಃಖವೇ ಬರಲಿ, ಯಾರ ಮೇಲೆ ಪ್ರೀತಿ ಯಾರ ಮೇಲೆ ಸಿಟ್ಟು ಸ್ವತಂತ್ರವಾಗಿ ನಾವು ಮಾಡೋರಲ್ಲ. ಇವತ್ತಿನವರೆಗೆ ನಾನು ಮಾಡಿದ್ದು ಯಾರ ಜೊತೆಗೆ ವೈರ ಕಟ್ಕೊಂಡೆ ಅದಕ್ಕೂ ಮನಸ್ಸೇ ಕಾರಣ, ಯಾರ ಪ್ರೀತಿ ಸಂಪಾದನೆ ಮಾಡಲಿಕ್ಕೂ ಮನಸ್ಸೇ ಕಾರಣ. ಆ ಮನಸ್ಸಿಗೆ ನಿಯಾಮಕ ಪರಮಾತ್ಮ. ಅದಕ್ಕೆ ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ದೇವರೇ ಮನಸ್ಸಿಗೆ ಪ್ರೇರಣೆ ಮಾಡ್ತಾನಂದ್ಮೇಲೆ ಯಾವಾಗಲೂ ಒಳ್ಳೆ ಪ್ರೇರಣೆ ಯಾಕೆ ಮಾಡಬಾರ್ದು ನಮ್ಮ ಮನಸ್ಸಿಗೆ? ನಮ್ಮ ಮನಸ್ಸು ಯಾರನ್ನ ಬೈಯುವಂತೆ ನಿಂದೆ ಮಾಡುವಂತೆ ಯಾರನ್ನ ಹಂಗೆ ಮಾಡಲೇಬಾರದು. ದೇವರು ಪ್ರೇರಣೆ ಮಾಡೋರು ದೇವರಂದ ಮೇಲೆ ಯಾವತ್ತೂ ಒಳ್ಳೆಯದನ್ನೇ ನಮ್ಮ ಮನಸ್ಸಿಗೆ ಪ್ರೇರಣೆ ಮಾಡಲಿ ಅಂದ್ರೆ ಹಾಗೂ ಇಲ್ಲ. ಯಾಕಂದ್ರೆ ಅವನು ಪ್ರೇರಣೆ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ನಮ್ಮ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ, ಪರ್ಸನಲ್ ದ್ವೇಷ ಇಲ್ಲ ದೇವರಿಗೆ. ನಮ್ಮ ಮನಸ್ಸಿಗೆ ಕೆಟ್ಟದ್ದು ಮಾಡುವಂತೆ ಪ್ರೇರಣೆ ಮಾಡಲಿಕ್ಕೆ ನಮಗೂ ದೇವರಿಗೂ ಪ್ರತ್ಯೇಕ ಪರ್ಸನಲ್ ದ್ವೇಷ ಇಲ್ಲ. ಅದನ್ನು ಮಾಡ್ತಾನಂದ್ರೆ ಏನೋ ಕಾರಣ ಇದೆ. ನನಗೆ ಮಾತ್ರ ಒಳ್ಳೆ ಕೆಟ್ಟ ಮನಸ್ಸು ಕೊಟ್ಟ, ಅವನಿಗೆ ಒಳ್ಳೇದು ಕೊಟ್ಟ ಅನ್ನೋ ಹಾಗಿಲ್ಲ. ನೀವು ದೇವರ ಹತ್ರ ಬಟ್ಟೆ ಮಾಡುವ ಹಾಗೆ ಇಲ್ಲ. ಮಾಡಿಸಿದ್ದವನೇ. ಮನಸ್ಸು ಕೆಟ್ಟ ಮಾರ್ಗದಲ್ಲಿ ಹೋಗುವಂತೆ ಇನ್ನೊಬ್ಬರ ನಿಂದೆ ಮಾಡುವಂತೆ ಪ್ರೇರಣೆ ಮಾಡಿದ್ದವನೇ ಆದರೂ ಅವನಿಗೆ ದೋಷ ಇಲ್ಲ. ಅವನ ಮೇಲೆ ನೀವು ಬಟ್ಟೆ ಹಾಕುವಾಗಿಲ್ಲೇ ಇಲ್ಲ. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ನಿಮ್ಮನ್ನೇ ಪರ್ಟಿಕ್ಯುಲರ್ ಆಗಿ ಮಾಡಲಿಕ್ಕೆ ನೀವೇನು ದ್ವೇಷಿಗಳ ದೇವರಿಗೆ? ಹಾಗಾಗಿ ದೇವರು ನಿಮಿತ್ತ ಇಟ್ಟುಕೊಂಡು ಮಾಡುತ್ತಾನೆ. ಸ್ವತಂತ್ರ ಅವನೇ, ಅವನ ಇಚ್ಛೆಗೆ ವಿರುದ್ಧವಾಗಿ ಏನು ನಡೆಯೋದಿಲ್ಲ. ಆದರೆ ಎಲ್ಲರ ಮನಸ್ಸುಗಳಿಗೆ ಇದೇ ರೀತಿ ಪ್ರೇರಣೆ ಮಾಡಲಿಕ್ಕೆ ದೇವರ ಸಂಕಲ್ಪವ ಕಾರಣ. ಅದಕ್ಕೂ ಒಂದು ಕಾರಣ ಇರುತ್ತೆ.
ಅದನ್ನು ಆಚಾರ್ಯರು ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಹೀಗೆ ಆ ಭಿಕ್ಷು ತನ್ನ ಜೀವನದಲ್ಲಿ ನಡೆದ ಗಾಥ, ಏನೋ ಕಥೆ ಅಲ್ಲ ಇದು, ತಾನು ಅನುಭವಿಸಿದ್ದು, ತಾನು ಶ್ರೀಮಂತನಾದಾಗ ತನಗಿರುವ ಸೊಕ್ಕು ಅಹಂಕಾರ, ತಾನು ಶ್ರೀಮಂತಿಗೆ ಕಳಕೊಂಡಾಗ ತಾನು ಪಟ್ಟ ದುಃಖ, ಅದನ್ನು ಜನರ ಮುಂದೆ ಆಡ್ತಾ ಆ ಅವಂತಿಕಾಪುರಿಯಲ್ಲಿ ಉಜ್ಜಯಿನಿಯಲ್ಲಿ ಓಡಾಡ್ತಾನೆ. ಅದನ್ನು ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ನೋಡು ಉದ್ಧವ, ಯಾರಾದರೂ ಅವಮಾನ ಮಾಡಿದರೆ, ನಿಂದೆ ಮಾಡಿದರೆ, ಅವನ ಬರೀ ಅವಮಾನ ಅಲ್ಲ, ಉಗಳಿದರು, ಅವನ ಮೇಲೆ ಮಲಮೂತ್ರ ಹಾಕಿದರು, ಆದರೂ ಅವನು ಸಹನ ಮಾಡಿಕೊಂಡ. ಯಾಕಂದ್ರೆ ವೈರಾಗ್ಯ ಬಂತು ಅವನಿಗೆ, ದೇಹದ ಮೇಲೆ ಅಭಿಮಾನ ಕಡಿಮಾಯಿತು, ಮನಸ್ಸಿನ ನಿಗ್ರಹ ಬಂತು ಅನ್ನೋದಕ್ಕಾಗಿ ಅವನು ಹೇಗೆ ಸಹನ ಮಾಡಿಕೊಂಡೋ ಹಾಗೆ ಯಾರೇ ಅವಮಾನ ಮಾಡಲಿ, ಯಾರೇ ಕೆಟ್ಟದ್ದು ಮಾಡಲಿ, ತಿರುಗಿ ಮಾಡೋ ಪ್ರಯತ್ನ ಮಾಡಬೇಡಿ. ಧ್ರುವರಾಜನಿಗೆ ಅವರ ತಾಯಿ ಹೇಳಿದ್ದಿದೇ ಮಾತು. ತೊಡೆ ಮೇಲೆ ಕೂಡಬೇಕು ಅಂತ ಹೊರಟ 5 ವರ್ಷದ ಮಗುವನ್ನ ಮಲತಾಯಿ ಕೈ ಹಿಡಿದು ಎಳೆದ್ಲು ಸುರುಚಿ. ಪಕ್ಕದಲ್ಲಿ ನಿಂತ ಸುನೀತಿ ಅಳತಿದ್ದಾಳೆ, ಉತ್ತಾನಪಾದ ಕೂತಿದ್ದಾನೆ. ಅಯ್ಯೋ, ಅವನು ನನ್ನ ಮಗ ಒಂದು 5 ನಿಮಿಷ ಕೂತ್ಕೋತಾನೆ ಅನ್ಬೇಕಾಗಿತ್ತವನು. ಅಳತಾ ಅಳತಾ ಮಗು ತಾಯಿ ಹತ್ರ ಹೋಗುತ್ತೆ. ಮಗನನ್ನ ತಪ್ಪಿಕೊಂಡು ಸುನೀತಿ ಹೇಳು ಮಾತು ಮಗನಿಗೆ, ಮಾಮಂಗಲಂ ತಾತ ಪರೇಶು ಮಂಸ್ತಾಹ ಭುಂಕ್ತೆ ಜನೋ ಯತ್ಪರ ದುಃಖ ತಸ್ತತ. ನೀನು ಯಾರೇ ಕೆಟ್ಟದ್ದು ಮಾಡಲಿ, ನೀನು ಮಾಡ್ಲಿಕ್ಕೆ ಹೋಗ್ಬೇಡ. ಇನ್ನೊಬ್ಬರು ಮಾಡಿದ ಅವಮಾನಕ್ಕೆ ತಿರುಗಿಬೇಡ. ಯಾಕಂದ್ರೆ ಮಾಡೋದೇ ಅಲ್ಪ ಸ್ವಲ್ಪ ಪುಣ್ಯ, ಆ ಅವಮಾನ ಮಾಡೋದ್ರೊಳಗೆ ಇರೋ ಪುಣ್ಯನೂ ಛಳ ಹೋಗುತ್ತೆ. ನಮ್ಗೆ ದೇವರು ಮಾನವ ಜನ್ಮ ಕೊಟ್ಟದ್ದು ಸಿಟ್ಟು ಮಾಡಲಿಕ್ಕೆ, ಅವಮಾನ ಮಾಡಲಿಕ್ಕೆ, ಇನ್ನೊಬ್ಬರ ದ್ವೇಷ ಮಾಡಲಿಕ್ಕಲ್ಲ, ಅವನ ಚಿಂತನ ಮಾಡಲಿಕ್ಕೆ. ಎದಕ್ಕೆ ದೇಹ ಕೊಟ್ಟಿದ್ದಾನೆ ಆ ಕಡೆಗೆ ಗಮನ ಇರಲಿ. ಈ ತರಹದ ವಿಷಯಗಳೆಲ್ಲ ನೆಗ್ಲೆಕ್ಟ್ ಮಾಡಿಬಿಡು, ಇಗ್ನೋರ್ ಮಾಡಿಬಿಡು. ಹಾನಿ ಏನೂ ಇಲ್ಲ. ಯಾರೋ ಅವಮಾನ ಮಾಡೋದು ತೂತಂತು ಬೀಳಲ್ಲ. ಯಾಕಾಗತ್ತೆ ಇನ್ನೊಬ್ಬರು ಅವಮಾನ ಮಾಡಿದಾಗ ದುಃಖ ಅಂದ್ರೆ ನನಗಂದ, ಅದನ್ನೇ ಬಿಟ್ಟುಬಿಡಯ್ಯ ನೀನು. ಅವನು ಬೈದದ್ದು ದೇಹಕ್ಕೆ ಹೊರತು ಆತ್ಮನಿಗೆ ಜೀವನಿಗಲ್ಲ. ದೇಹ ಬೇರೆ, ಜೀವ ಬೇರೆ. ದೇಹಕ್ಕೆ ಬೈದಿದ್ದಾರೆ, ದೇಹ ಇವತ್ತಿಲ್ಲ ನಾಳೆ ಬಿದ್ದು ಹೋಗೋದೇ ಇದೆ. ಅಷ್ಟಕ್ಕೂ ಆ ವ್ಯಕ್ತಿ ನನಗೆ ಅವಮಾನ ಮಾಡಬೇಕಾದ್ರೆ ಅವನಿಗೆ ಅವಮಾನ ಮಾಡುವಂತೆ ಪ್ರೇರಣೆ ದೇವರೇ ಮಾಡಿದ್ದಾನೆ. ಅಲ್ಲಿ ನಿಂತು ಅವಮಾನ ಮಾಡಿಸ್ತಾನೆ, ಇಲ್ಲಿದ್ದು ಅವಮಾನ ಸಹನೆ ಮಾಡ್ತಾನೆ. ಒಬ್ಬನೇ ಪರಮಾತ್ಮ, ಬಾಧ್ಯ ಬಾಧಕ, ಹೊಡಿತಾನೆ, ಹೊಡೆಸ್ಕೊಳ್ತಾನೆ, ನಿಂದೆ ಮಾಡ್ತಾನೆ, ನಿಂದೆ ಮಾಡಿಸ್ಕೊಳ್ತಾನೆ, ಎಲ್ಲರೊಳಗೆ ಒಬ್ಬನೇ. ಸಾಕು ಇಷ್ಟು ಭಾವನೆ ಬಂದ್ರೆ ಅದನ್ನ ಈ ಭಿಕ್ಷು ಗೀತೆಯಿಂದ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾನೆ. ಭಾಗವತದ 11ನೇ ಸ್ಕಂದದಲ್ಲಿ ಬರುವ ಬಹಳ ದೊಡ್ಡ ವಿಚಾರ ಇದು. ಆ ಭಿಕ್ಷು ತನ್ನ ಜೀವನದ ಕಥೆಯನ್ನ ಬಹಳ ಸುಂದರವಾಗಿ ಹಾಡ್ತಾನೆ. ಭಿಕ್ಷು ಗೀತವನ್ನ ಉದ್ಧವನಿಗೆ ಉಪದೇಶವನ್ನ ಮಾಡಿ, ಇದಾದ ಮೇಲೆ ಉದ್ಧವ ಮತ್ತೊಂದು ಪ್ರಶ್ನೆಯನ್ನ ಕೃಷ್ಣನಿಗೆ ಕೇಳ್ತಾನೆ. ಪ್ರತಿನಿತ್ಯದಲ್ಲಿ ನಿನ್ನ ಆರಾಧನೆ, ನಿನ್ನ ಪೂಜೆ, ದೇವರ ಪೂಜೆ ಹೇಗೆ ಮಾಡಬೇಕು, ಆ ಪೂಜಾ ವಿಧಾನ ಹೇಗೆ, ಪ್ರತಿಮೆ ಹೇಗೆ, ಅಭಿಷೇಕ ಹೇಗೆ, ಬಹಳ ಸುಂದರವಾದದ್ದು. ನಾವೆಲ್ಲರೂ ನಿತ್ಯ ಮಾಡಬೇಕಾದ ದೇವರ ಪೂಜೆ ಬಗ್ಗೆ ಕೇಳ್ತಾನೆ. ಈಗ 9 ಎಷ್ಟು 20 ನಿಮಿಷ ಆಗಿದೆ. 10 ನಿಮಿಷ, ಬಹಳ ಆದರೆ 15 ನಿಮಿಷದಲ್ಲಿ ತಿಂಡಿ ರೆಡಿ ಇದೆ. ತಿಂದು ಮತ್ತೆ ಬನ್ನಿ. 1 ಗಂಟೆ ಪ್ರವಚನ ಆಗುತ್ತೆ. ತಿಂಡಿ ಆದ ಮೇಲೆ 1 ಗಂಟೆ ಪ್ರವಚನ. ಅದಾದ ಮೇಲೆ ಸತ್ಯನಾರಾಯಣ ಪೂಜಾ ಇದೇ ಸ್ಥಳದಲ್ಲಾಗುತ್ತೆ. ಅದಾದ ಮೇಲೆ ತೀರ್ಥಪ್ರಸಾದ ಇರುತ್ತೆ. ಹಾಗಾಗಿ ಎಷ್ಟು ಶೀಘ್ರವಾಗಿ ನೀವು ಬರ್ತೀರೋ ಅಷ್ಟು ಶೀಘ್ರವಾಗಿ ದೇವರ ಪೂಜೆಯ ಬಗ್ಗೆ ಅನೇಕ ವಿಚಾರಗಳನ್ನು ಉದ್ಧವನಿಗೆ ಕೃಷ್ಣ ತಿಳಿಸ್ತಾನೆ. ಅದನ್ನು ಮತ್ತೆ ಶ್ರವಣ ಮಾಡೋಣ. ಎಲ್ಲರಿಗೂ ಈ ಭಿಕ್ಷು ಗೀತೆಯಿಂದ ನಾವೆಲ್ಲರೂ ಕಲಿಬೇಕಾದದ್ದು ಮಾನ ಅವಮಾನಗಳು ಆದಾಗ ಹೇಗಿರಬೇಕು, ಇನ್ನೊಬ್ಬರಿಗೆ ಅವಮಾನ ಮಾಡಿ ದೇವರ ಕೋಪಕ್ಕೆ ನಾವು ಗುರಿಯಾಗಬಾರದು ಅನ್ನುವ ವಿಚಾರವನ್ನು ಭಿಕ್ಷು ಗೀತೆಯ ಮೂಲಕ ದೇವರು ತಿಳಿಸ್ತಾನೆ. ಮತ್ತೆ ಶೀಘ್ರದಲ್ಲಿ ಉಪಹಾರ ಮಾಡಿಕೊಂಡು ಬನ್ನಿ. ಯಾಕಂದರೆ ಕಂಟಿನ್ಯೂ ಮಾಡಲಿಕ್ಕೂ ಆಗಲ್ಲ, ಪ್ರವಚನ ಅನಿವಾರ್ಯ. ನಮ್ಮದು ಮಾನವ ಶರೀರ, ನಿಮ್ಮೆಲ್ಲರಿಗೂ ಹಸಿವಾಗುತ್ತೆ. ಯಾಕಂದರೆ ಮತ್ತೆ ಊಟಕ್ಕೆ 1-1:30 ಆಗುತ್ತೆ. ಹಾಗಾಗಿ ಶೀಘ್ರದಲ್ಲಿ ಹರಟೆ ಬೇಡ. ಇಲ್ಲಿಂದ ನೇರವಾಗಿ ಹೋಗಿ ಅಲ್ಲಿ ನೇರವಾಗಿ ತಿಂದು ಮತ್ತೆ ನೇರವಾಗಿ ಇಲ್ಲೇನೆ. ಎಷ್ಟು ಟೈಮ್ ನೀವು ಕಡಿಮೆ ಕೊಡ್ತೀರೋ ಅಷ್ಟು ಕಡಿಮೆ ನಾನು ಹೇಳ್ಬಿಡ್ತೇನೆ ಅಷ್ಟು. ಯಾಕಂದರೆ ಇವಾಗ 1 ಗಂಟೆ ಪ್ರವಚನ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಲೇಬೇಕು. ಶೀಘ್ರದಲ್ಲಿ ಬಂದರೆ ಶೀಘ್ರ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೇಳ್ಬೋದು. ಹಾಂ, 10 ಗಂಟೆಗೆ ತಿಂಡಿ ರೆಡಿ ಮಾಡಿ ತಿಂದು ಬರ್ಬೋದು. ರೆಡಿ ಮಾಡಿದ ತಿನ್ಲಿಕ್ಕೆ 10 ಗಂಟೆ ಯಾಕೆ?
ಬೇಗ ಬೇಗ ಬಂದರೆ ಅಷ್ಟೇ, ಬೇಗ ಶೀಘ್ರದಲ್ಲಿ ಬಂದರೆ, ಶೀಘ್ರದಲ್ಲಿ ಬಂದಾಗ ಮುಂದಿನ, ಯಾಕಂದರೆ ಇವತ್ತು ಈಗ 1 ಗಂಟೆ ಏನು ಪ್ರವಚನ ಸಿಗುತ್ತೆ ಟೈಮು, ಸಾಯಂಕಾಲ 1-2 ಗಂಟೆ, ನಾಳೆದು ಅದೇನು ಲೆಕ್ಕಕ್ಕಿಲ್ಲ. ನಾಳೆದು ಮಂಗಳ ಪ್ರವಚನ ಕೆಲವು ವಿಷಯ, ಯಾಕಂದರೆ ಮತ್ತೆ ಮಧ್ಯಾಹ್ನ 2 ಗಂಟೆಗೆಲ್ಲ ಹೋಗ್ಬೇಕು ನೀನು ಹಾಕಿದ್ದಾರಲ್ಲ, ಹಾಗಾಗಿ ನಾಳೆಗೆ ಭಾಳ ಸಮಯ ಸಿಗಲ್ಲ. 11-12ನೇ ಸ್ಕಂದನು ಮುಗಿಬೇಕು. ಅದರಿಂದ ಇವತ್ತೇ ನಮಗೇನು ಪ್ರವಚನಕ್ಕೆ ಟೈಮ್ ಸಿಗೋದು, ಎಷ್ಟು ಶೀಘ್ರ ಬರ್ತೇನೋ ಅಷ್ಟು ಶೀಘ್ರದಲ್ಲಿ ಮಾಡು. ಹರೇ ನಮಃ.